ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕಾಡಾನೆ ದಾಳಿಗೆ ಸಿಲುಕಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರೊಬ್ಬರು ಮೃತಪಟ್ಟಿರುವ ಘಟನೆ ಕುಶಾಲನಗರ ತಾಂಡೂರು ತ್ಯಾಗತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಗುಂಡಿ ಗಿರಿಜನ ಹಾಡಿಯ ಮೀನುಕೊಲ್ಲಿ ಎಂಬಲ್ಲಿ ನಡೆದಿದೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಬಾಳೆಗುಂಡಿ ಹಾಡಿ ನಿವಾಸಿ ಸ್ವಾಮಿ ಎಂಬುವರ ಪತ್ನಿ ಜಲಜಾಕ್ಷಿ ಮೃತ ದುರ್ದೈವಿ. ಹಾಡಿ ಮುಂಭಾಗದಲ್ಲಿ 6 ಮಹಿಳೆಯರು ಹೋಗ್ತಾ ಇದ್ದಾಗ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ಜಲಜಾಕ್ಷಿ ಅವರು ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದವರು ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಎಸ್ಎಫ್ ಗೋಪಾಲ್ ಸೇರಿದಂತೆ ವಲಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಇದು ಮಾಡಿದ್ರೆ ಆನೆ ಕಿರ್ಚಿತಂತೆ ಮಾಡಿಬಿಟ್ಟು ಹೋದಳು ಕಣಪ್ಪ. ಯಾಕಂತೇಳಿದ್ರೆ ನಮಗೆ ಈ ಜನಗಳಿಗೆ ನಮ್ಮ ಜನಗಳಿಗೆ ಪ್ರತಿ ಸರ್ ಸಿದ್ದಾಪುರ ಹೋಗ್ಬೇಕು ಸ್ಟೇಷನ್. ಏನು ಶಿಕೆಕಾಯಿ ಏನು ಮಾಡ್ತಿದ್ರು ಅವರು? ಅದು ಏನಕ್ಕೆ ಹೋಗಿದ್ದು ಅಂತ ನನಗೂ ಗೊತ್ತಿಲ್ಲ. ಮಗಳು ಫೋನ್ ಮಾಡಿ ಕೇಳುವಾಗ ಹೇಳುದು ಅಮ್ಮ ಇಂತಕ್ಕೆ ಹೋಗಿದ್ದು ಏನು ಅಂತ ಗೊತ್ತಿಲ್ಲ ನನಗೆ. ಬೇಕಾ ನಿಮಗೆ? ಅಲ್ಲೇ ಇದ್ದಾರೆ. ಏನು ಆ ಕಡೆ ಹೋಗೋದು 60.
ಬೇಡ ಬರ್ತಾರೆ ಬರೋದ್ರಿಂದ ಒಂದೊಂದ್ಸಲ ಹೋಗಿ ಇದು ಮಾಡಬೇಕು. ಮೀಡಿಯಾದವರು ಇದು ಮಾಡ್ತಿದ್ದಾರೆ, ತಾವು ಬರ್ತಾರೆ ವೇಟ್ ಮಾಡ್ತಾರೆ ಬೈಟ್ ಕೊಡಲಿಕ್ಕೆ ಹೇಳಿದೆ ಸರ್. ಆಮೇಲೆ ಬರ್ತಾ ಇದ್ದಾರೆ ಹೇಳಿದೆ. ಅಲ್ಲ ನೀವು ಕೊಡಿ ಅಂತ ಆಯ್ತು ಬೆಂಗಳೂರು ಬಂದ ಉಂಟು, ಮೈಸೂರು ಬಿಟ್ಟಿತ್ತು ಸೆಷನ್ಸ್ ಅಲ್ಲ ಅದು ಲೇಟ್ ಆಗುತ್ತೆ. ಅವರು ಆಲ್ಮೋಸ್ಟ್ 4 o'clock. ಇಲ್ಲ ಮೈಸೂರು ಬಿಟ್ಟದಕ್ಕೆ ಮೈಸೂರು 3 hours ಅಪ್ಲೆ 2 hours. ಮಾಮೂಲಿ ಕಸಬದಂತೆ ಸೀಗೆಕಾಯಿ ಹಾಕಲಿಕ್ಕೆ ಪಕ್ಕದಲ್ಲಿರುವಂತಹ ದೇವ್ರ ಕಾಡಿಗೆ ಹೋಗಿದ್ದಾರೆ. ಕಾಡು ಆನೆಕಾಡು ರಿಸರ್ವ್ ಪಾರ್ಕ್ನ ಬದಿಯಲ್ಲಿರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮಕ್ಕಳು ಮರಿಗಳು ಎಲ್ಲರೂ ಓಡಾಡ್ತಾರೆ. ಕೂಲಿ ಕಾರ್ಮಿಕರಿಗೆ ನಮಗೆ ಈ ಆನೆ ಕಾಟದಿಂದ ಭಾರಿ ಆ ರೀತಿ ಆಯ್ತು. ಒಂದು ಜೀವಕ್ಕೆ ಬೆಲೆ ಕೊಡಲಿ. ಆ ಜೀವ ಇದ್ದಿದ್ರೆ ಇವತ್ತು ಆ ಆನೆನ ಗುಂಡು ಹೊಡೆದು ಸಾಯಿಸ ಇಲ್ಲ ನಾವು 3 ಜನ ಇದ್ದೀವಿ. ಗಾಬರಿಲಿ ಏನು ಮಾಡೋಕ್ಕಾಗ್ತದೆ? ವಿಡಿಯೋ ಮಾಡೋದ ಜೀವ ಉಳಿಸೋದ? ಗಾಬರಿ ಆಗೋಯ್ತು. ಇವರಿಗೆಲ್ಲ ನೆಕ್ಸ್ಟ್ ಅವ್ರು ಬಂದು ಅಲ್ಲಿ ನೋಡ್ಬಿಟ್ಟು ಗೊತ್ತು ಮಾಡಿ ಅಲ್ಲಿಂದ ಎತ್ಕೊಬಂದು ಈ ಕಡೆ ಮಲಸಿರೋದು. ಸೀಗೆಕಾಯಿ ಅಂಟೆಲ್ಲ ಪೂರ್ತಿ ತೆಗಿತಾ ಇದ್ದೀವಿ. ಅದು ತೆಗಿಯಕ್ಕೆ ಅಂತ ಹೇಳಿ ಅವರೇ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಪಾಸ್ ಕೊಡ್ತಾರೆ. ಹಾಗೆ ಹೋಗ್ತಾ ಇರೋ ಇಂಥ ಟೈಮಲ್ಲಿ ಹೋಗೋದು ಕಾಮನ್ನೇ. ಮಳೆ ಟೈಮಲ್ಲಿ ಆದ್ರೆ ಸಾರಿ ತುಂಬ ದೊಡ್ಡ ಕಾಡಿಗೂ ಹೋಗಿಲ್ಲ. ಚಿಕ್ಕಬಳ್ಳಾಪುರ ಡ್ಯಾಮ್ ಕಾಡೆಲ್ಲ ದೊಡ್ಡ ದೊಡ್ಡ ಕಾಡುಗಳು ಅಷ್ಟೆಲ್ಲ ಏನು ತ್ಯಾಗತ್ತೂರು ಗ್ರಾಮದ ಬಾಳೆಗುಂಡಿ ಹಾಡಿ ನಿವಾಸಿ ಜಲಜಾಕ್ಷಿ ಗ್ರಾಮ ಪಂಚಾಯತಿಯ ಮಾಜಿ ಮೆಂಬರ್ ಅವರು ಯಾವನ್ನ ಅವರ ಕುಲ ಕಸಬಿದಂತೆ ಕಾಡಿಗೆ ಸೀಗೆಕಾಯಿ ಹಾಕಲಿಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ಮುಖ್ಯ ರಸ್ತೆಯಿಂದ ಒಂದು 50 ಮೀಟರ್ ದೂರದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂಟಿ ಸಲಗ ಅವರ ಮೇಲೆ ದಾಳಿ ಮಾಡಿದೆ. ಅವರೊಟ್ಟಿಗೆ ಇನ್ನೂ 5 ಜನ ಇದ್ದರು. ಅವರು 4 ಜನ ಇದು ಮಾಡಿದೆ. ಒಬ್ಬರು ಇನ್ನೂ ಕಾಣ್ತಿರಲಿಲ್ಲ. ಹಾಗೆ ಅವರು ನಮಗೆ 11:30 ಗಂಟೆಗೆ ಕಾಡಿನಲ್ಲಿ ಒಬ್ಬರು ಸಿಕ್ಕಿದ್ದಾರೆ, ಆರೋಗ್ಯವಾಗಿದ್ದಾರೆ. ಹಾಗಾಗಿ ಇವರು ಆನೆ ತುಳಿತದಿಂದ ಮೃತರಾಗಿದ್ದಾರೆ. ಅವ್ರಿಗೇನು ಸರ್ಕಾರದಿಂದ ಏನು ಪರಿಹಾರ 5 ಲಕ್ಷ ಚೆಕ್ಗಳನ್ನು ಕೊಡಬೇಕು ಅಂತ ಅವರು ಡಿಮಾಂಡ್ ಮಾಡ್ತಾಯಿದ್ದಾರೆ. ಸೊ ಹಾಗೆ 5 ಲಕ್ಷ ಚೆಕ್ಕನ್ನು ಕೊಡಲಿಕ್ಕೆ ನಮ್ಮ ಸಾಹೇಬರುಗಳಿಗೆ ಮೇಲಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳುತ್ತೇವೆ. ಈ ದುರ್ಘಟನೆ ಆಗಬಾರ್ದಿತ್ತು, ನಡೆದೋಗಿದೆ. ಇನ್ನು ಈ ಥರದ ದುರ್ಘಟನೆಗಳು ಆಗದಾಗೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕೊಂಡು ಕೋರಿಕೊಂಡಿದ್ದಾರೆ ಗ್ರಾಮಸ್ಥರೆಲ್ಲ. ಹಾಗೆ ನಾವು ಕೂಡ ಅದನ್ನು ಟ್ರ್ಯಾಕ್ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಇದೇ ಸಂದರ್ಭ ಕಾಡಾನೆ ಹಾವಳಿ ತಡೆಗಟ್ಟಬೇಕು, ಸ್ಥಳದಲ್ಲೇ ಪರಿಹಾರ ಘೋಷಿಸಬೇಕೆಂದು ಹಾಡಿ ನಿವಾಸಿಗಳು ಒತ್ತಾಯಿಸಿದರು. ಕಾಡಾನೆ ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆಯಿಂದ ಈ ಭಾಗದಲ್ಲಿ ಕೈಗೊಂಡಿರುವ ಯೋಜನೆಗಳು ವಿಫಲವಾಗಿದೆ ಎಂದು ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಿಎಲ್ ವಿಶ್ವ ಆರೋಪಿಸಿದರು. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಗಿರಿಜನ ಮುಖಂಡ ಆರ್.ಕೆ. ಚಂದ್ರ ಮಾತನಾಡಿ, ಆಗಾಗ್ಗೆ ಉಪಟಳ ನೀಡ್ತಾ ಇರುವ ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಇಲಾಖೆ ಸೂಕ್ತ ರೀತಿಯಲ್ಲಿ ಯೋಜನೆಯಿಂದ ರೂಪಿಸಬೇಕಿದೆ ಎಂದು ಒತ್ತಾಯಿಸಿದರು. ಏನು ಗೊತ್ತಿಲ್ಲ, ನಾವು ಮನೇಲಿದ್ವಾ, ಇವರು ಸಡನ್ನಾಗಿ ಒಂದು 9:45 10:10 ಆಗಿದೆ. ಅಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದೆ. ನಾವು ಸಡನ್ನಾಗಿ ಅಟ್ಯಾಕ್ ಮಾಡಿದ್ದೆ ಇವ್ರನ್ನ. ಇವರು ಮೇಲೆ ಕಾಡಿಗೆ ಅಂತ ಹಿಂಗೆ ಹೊರಟಿದ್ದು. ಆವಾಗ ಸಡನ್ನಾಗಿ ಫ್ರಂಟಿಂದ ಈ ಕಡೆ ಇವ್ರು ಈ ಕಡೆ ಹೋಯ್ತಿದ್ರು, ಆ ಕಡೆ ಸಡನ್ನಾಗಿ ಅಟ್ಯಾಕ್ ಮಾಡಿದೆ. ಅವರು ಮನೇಲಿದ್ದವರು ಸುಮ್ಮನೆ ಅವರು ಬಂದಿದ್ದು ಏನೋ ಅಂತ ನಮಗೆ ಗೊತ್ತಿಲ್ಲ. ಅವರು ರಜೆ ಇದ್ದಂತ ಹೇಳಿಬಿಟ್ಟು ಅವ್ರು ಬಂದಿರ್ಬೋದೇನೋ ಗೊತ್ತಿಲ್ಲ. ಅವ್ರು ಏನು ಕೆಲಸಕ್ಕೆ ಹೋಗಿದ್ದು ನಮಗೆ ಗೊತ್ತಾಗಿಲ್ಲ ಕರೆಕ್ಟಾಗಿ ಅಷ್ಟೇ. ಅದಕ್ಕಿಂತ ಹೇಳಿದ್ರೆ ನಾವು ಒಂದು ಹೇಳ್ದು ಆನೆ ಹಿಡಿದು ಅದನ್ನು ತಡೆಗಟ್ಟಬೇಕು. ಈ ಕೇಡಿ ಆನೆಗಳನ್ನ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಎಲ್ಲ. ಇಲ್ಲ ಅದು ಇಲ್ಲೇ ಉಂಟು, ಒಂದು 2-3 ತಿಂಗಳಿಂದನೂ ತಿರುಗಾಡ್ತಾ ಉಂಟು. ನಾವು ಮನೇಲಿ ಇದ್ದವರು ಹಿಂಗೆ ನ್ಯೂಸ್ ಕೇಳಿದ ತಕ್ಷಣ ಓಡಿ ಬಂದು ಅಷ್ಟೇ, ಓಡಿ ಬಂದು. ಅದು ಬಿಟ್ಟ ಮೇಲೆ ನಮಗೆ ಸಡನ್ನಾಗಿ ನಮಗೆ ಆನೆ ನೋಡೋಕೆ ಸಿಗ್ಲಿಲ್ಲ. ನಾವು ಅಲ್ಲಿಂದ ಬಂದು ನೀರೆಲ್ಲ ಕೊಟ್ಟು ಆಗೋತ್ತಿಗೆ ಜೀವನೇ ಇತ್ತಿಲ್ಲ ಅದು.
ಬಾಡಿ ಎಲ್ಲ ಮೆಟ್ಟಿ ಪೂರ್ತಿ ಚಲ್ಲಾಪಿಲ್ಲಿ ಮಾಡಿಬಿಡ್ತು. ನೀರು ಕುಡಿಯೋದು ಪಕ್ಕ ಅಂತ ಅಂತು, ನೀರು ಬಾಯಿಂದ ವಾಪಸ್ ಬಂತು ಅಷ್ಟೇ, ಅಲ್ಲಿ ಸ್ಪಾಟಲ್ಲೇ ಡೆತ್ತು. ಹಂಗೆ ನಾವೇಂತಲ್ಲ ಅವರಿಗೆ ಒಂದು ಪರಿಹಾರ ಕೊಡಲಿ. ಈ ಕೇಡಿ ಆನೆಗಳು, ಈ ರೀತಿ ಆನೆಗಳನ್ನ ಹಿಡಿದು ಒಂದು ಅರಣ್ಯ ಇಲಾಖೆಯವರು ಒಂದು ಕ್ರಮ ತಗೊಳ್ಬೇಕು ಆನೆ ಬಗ್ಗೆ. ಯಾಕಂತ ಹೇಳಿದ್ರೆ ಹಂಗೆ ಆದರೆ ಅವರು ಪ್ರತಿಯೊಂದು ಈ ರೀತಿ ಬಡಪಾಯಿಗಳು ಮಕ್ಕಳನ್ನ ಸಾಯಿಸೋದು ಬಿಡೋದು ಅಂತಾರೆ. ಆನೆಗಳು ಸಾಯಿಸ್ಕೊಂಬಂದರೆ ನಾವು ಆನೆಗಳನ್ನ ಬಿಡ್ತೀವಿ, ಡೈರೆಕ್ಟ್ ಫಾರೆಸ್ಟ್ ಆಫೀಸಿಗೆ ಬಿಡ್ತೀವಿ. ಸಾಕಿರೋ ಆನೆಗಳನ್ನ ಡೈರೆಕ್ಟ್ ಫಾರೆಸ್ಟ್ ಆಫೀಸಿಗೆ ಬಿಡ್ತೀವಿ. ಅವಾಗ ಗೊತ್ತಾಗುತ್ತೆ ಅವರಿಗೆ. ನನ್ನ ಹೆಸರು ನಂದ ಅಂತೇಳಿ, ಬಾಳೆಗುಂಡಿ. ಈ ರೀತಿ ನಮಗಾಗಿರೋದಲ್ಲ, ಆ ಒಂದು ಇರೋ ಜೀವಕ್ಕೆ ಒಂದು ಪರಿಹಾರ ಅನ್ನೋದು ಕೊಡಲಿ ಅರಣ್ಯ ಇಲಾಖೆಯಿಂದ. ಡಿಪಾರ್ಟ್ಮೆಂಟ್ ಏಕೆ ಇದೆ, ಏನಕ್ಕಿದೆ ಡಿಪಾರ್ಟ್ಮೆಂಟ್? ಅದೇ ನನಗೆ 11 ಗಂಟೆಗೆ ಫೋನ್ ಮಾಡಿದ್ಲು ಮಗಳು, ಆನೆ ಮೆಟ್ಟಿದೆ ಹಿಂಗೆ ಆಯಿತು ಅಂತೇಳಿ. ಹಂಗೆ ನಾನು ಅಲ್ಲಿಂದ ಆಕತ್ತೂರಿಂದ ಬಂದೆ. ಇಲ್ಲಿ ಬಂದು ನೋಡೋಣ ಎಲ್ಲ ಬಾಡಿ ಎಲ್ಲ ನೋಡಿದ್ದೆ ನಾನು. ಅವರ ಹಸ್ಬೆಂಡ್ ನನ್ನ ಅಳಿಯವರು ಸಿಕ್ಕಿದ್ರು ಮಾತಾಡಿದೆ. ಇವಾಗ ಮಗಳು ಮತ್ತೆ ಅಳಿಯನ ಆಚೆ ಹೋಗಿದ್ರಲ್ಲ, ಡಾಕ್ಟರ್ ನೋಡ್ಲಿಕ್ಕೆ ಹೋಗಿದ್ದಾರೆ. ಈಗ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಯಾರು ಏನು ಮಾತಾಡಿಲ್ಲ. ಈಗ ನನ್ನ ಅಳಿಯನು ಮಗಳನ್ನ ಏನು ಮಾತಾಡಿದ್ರೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಈಗ ಮಾಮೂಲಿ ಆನೆ ಕಟ್ಟಿದ್ಯಾ? ಹೌದು, ಅಲ್ಲಿ ಆನೆ ಇದೆಯಾ? ಆನೆ ಇದೆಯಾ ಸರ್ ಅಲ್ಲಿ? ಮೊದಲೆಲ್ಲ ನಿಮಗೆ ಅಲ್ಲಿ ಕಾಣಿಸಿತ್ತಾ? ಹೌದು, ಕಾಣ್ತಾ ಇತ್ತು, ಅಲ್ಲಿ ಕಾಣ್ತಾ ಇತ್ತು, ಆನೆಗಳೆಲ್ಲ ಕಾಣ್ತಿತ್ತು. ನಿಮ್ಮ ಹಾಡಿ ಪಕ್ಕನೇ ನಮ್ಮದು ಮನೆ ಇಲ್ಲಿ ಮಡಿಕೇರಿ ಆಕತ್ತೂರು. ಮಗಳನ್ನ ಇಲ್ಲಿ ಕೊಟ್ಟಿದ್ದಲ್ಲ, ವಾಲ್ದೂರಿಗೆ ಕೊಟ್ಟಿದ್ದು ಮಗಳು ಇಲ್ಲಿಗೆ ಬಾಳೆಗುಂಡಿಗೆ. ನನ್ನ ಹೆಸರು ರತ್ನ. ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮೃತರ ಕುಟುಂಬಕ್ಕೆ ಇಲಾಖೆ ವತಿಯಿಂದ ಅಗತ್ಯ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಉಪಟಳ ನೀಡ್ತಾ ಇರುವ ಕಾಡಾನೆ ಪತ್ತೆ ಕಾರ್ಯ ನಡೆಸಿ ಇಲಾಖೆ ಅನುಮತಿಯೊಂದಿಗೆ ಸೆರೆ ಹಿಡಿಯಲು ಮುಂದಾಗುವುದಾಗಿ ಎಸಿಎಫ್ ಗೋಪಾಲ್ ಅವರು ಭರವಸೆ ನೀಡಿದರು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷ ಮನು ಮಹೇಶ್ ಸೇರಿದಂತೆ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಸುನೀತಾ ಮಂಜುನಾಥ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ಬಡವರು ಹಾಗೂ ಕೂಲಿ ಕಾರ್ಮಿಕರ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಸೋಮರಪೇಟೆ ಮಂಡಲ ಯುವ ಮೋರ್ಚಾ ವತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ಬಿಪಿಎಲ್ ಪಡಿತರ ಕಾರ್ಡುಗಳು ರದ್ದಾಗಿದ್ದು, ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲೇ ಸುಮಾರು 975 ಕಾರ್ಡುಗಳನ್ನು ಅನರ್ಹಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಇದರಿಂದ ಅರ್ಹರಾಗಿರುವ ಅನೇಕ ಬಡ ಕುಟುಂಬಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ಸಂಕಷ್ಟಕ್ಕೆ ಸಿಲುಕಿವೆ ಎಂದರು. ತಾಲೂಕಿನ ಚೌಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 95, ಶನಿವಾರ ಸಂತೆ 92, ಕೊಡ್ಲಿಪೇಟೆ 68, ಶಾಂತಹಳ್ಳಿ 63, ಗೌಡಹಳ್ಳಿ 55, ಮಾದಾಪುರ 51 ಹಾಗೂ ಟೌನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ 83 ಸೇರಿದಂತೆ ಒಟ್ಟು 975 ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂದು ವಿವರಿಸಿದರು. बोलो भारत माता के जय, बोलो भारत माता के जय, भारतीय जनता पार्टी के जय, भारतीय जनता पार्टी के जय. धिक्कारा धिक्कारा कांग्रेस सरकार के धिक्कारा, धिक्कारा ಧಿಕ್ಕಾರ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 1,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. 25 ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ರದ್ದುಗೊಳಿಸಿರ್ತಕ್ಕಂಥದ್ದು. ಆಲೂರು ಸಿದ್ದಾಪುರದಲ್ಲಿ 27, ಚೌಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 98, ಹಾನಗಲ್ ಗ್ರಾಮ ಪಂಚಾಯತಿಯಲ್ಲಿ 100, ಗೌಡಹಳ್ಳಿ 55. ಇದೇ ರೀತಿಯಲ್ಲಿ ಅಂಕಿಅಂಶ ಪ್ರಕಾರ ಹೋಗ್ತದೆ. 1,000ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ನಮ್ಮ ಸೋಮರಪೇಟೆ ತಾಲೂಕು ಆಫೀಸ್ನಲ್ಲಿ ತೆಗೆದಿರ್ತಕ್ಕಂಥದ್ದು. ಮತ್ತು ಇದೇ ರೀತಿಯಲ್ಲಿ ಮುಂದುವರಿತಾ ಹೋದಂಥ ಸಂದರ್ಭದಲ್ಲಿ ಎಪಿಎಲ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ಗೆ ಇದುವರೆಗೆ ಯಾವುದೇ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಏನು ಇವತ್ತು ರೈತರು ಕಿಸಾನ್ ಮತ್ತು ಇದು 0% ಅಲ್ಲಿ ಸಾಲ ಪಡೆಯಲಿಕ್ಕೆ ರೇಷನ್ ಕಾರ್ಡ್ ಅವಶ್ಯಕತೆ ಇರುತ್ತದೆ. ಆದರೆ
ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ, ಇಲ್ಲಿ ಅಲ್ಲಿ 0% ಸಾಲ ತಗೊಳ್ಲಿಕ್ಕೂ ಆಗ್ತಾ ಇಲ್ಲ. ಈ ತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ಮತ್ತು ಇಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ರೈತರು ಮತ್ತು ಕೂಲಿ ಕಾರ್ಮಿಕರು ಎಲ್ಲ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಹಸೀಲ್ದಾರ್ ಅವರು ಏನು ಅನರ್ಹಗೊಂಡಿರ್ತಕ್ಕಂಥ ನಮ್ಮ ಫಲಾನುಭವಿಗಳಿಗೆ ಪುನಃ ಸರ್ವೆ ಮಾಡಿ ಅವರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ವ್ಯಾಪ್ತಿಯಲ್ಲಿ 975 ರೇಷನ್ ಕಾರ್ಡ್ಗಳನ್ನ ಏನು ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸಿರ್ತಕ್ಕಂಥದ್ದು. ಕಾರಣ ಕೇಳಿದ್ರೆ ವಾಹನಗಳನ್ನು ಏನು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ಖರೀದಿ ಮಾಡಿರ್ತಕ್ಕಂಥ ಏನು ಕೂಲಿ ಕಾರ್ಮಿಕರು ತೆರಳಿಕ್ಕೆ ಉಪಯೋಗಿಸತಕ್ಕಂಥ ಒಂದು ಓಮಿನಿ ಗಾಡಿ ಮತ್ತು ಆಟೋಗಳ ರಿಕ್ಷಾಗಳನ್ನು ಖರೀದಿ ಮಾಡಿ ಆ ಕಾರಣಗಳನ್ನ ಇಟ್ಕೊಂಡು ಇವತ್ತು ಕಾರಣ ತೋರಿಸಿ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಂತ ನಂತರದಲ್ಲಿ ಇದುವರೆಗೆ ಯಾವುದೇ ಒಂದು ರೇಷನ್ ಕಾರ್ಡ್ ಹೊಸದಾಗಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಮತ್ತು ಏನು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಇಲ್ಲದಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ರೇಷನ್ ಕಾರ್ಡ್ಗಳನ್ನ ತೆಗಿತಿರ್ತಕ್ಕಂಥದ್ದು. ಈ ರೀತಿಯಾಗಿ ಅತಿ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ಕೊಡಗು ಜಿಲ್ಲೆಯಲ್ಲಿ 4,500 ರೇಷನ್ ಕಾರ್ಡ್ಗಳನ್ನ ಇವತ್ತು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಸರ್ಕಾರದ ನಿಯಮಾನುಸಾರ ಆದಾಯ ತೆರಿಗೆ ಪಾವತಿ ಮಾಡುವವರು, ಸರ್ಕಾರಿ ಉದ್ಯೋಗ ಹೊಂದಿರುವವರು ಹಾಗೂ 6 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವವರ ಕಾರ್ಡ್ಗಳಿಂದ ಎಪಿಎಲ್ಗೆ ಪರಿವರ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬಿಪಿಎಲ್ ಕಾರ್ಡ್ ರದ್ದಾದವರು ಅಗತ್ಯ ದಾಖಲೆಗಳೊಂದಿಗೆ 45 ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದುವರೆಗೆ 255 ಅರ್ಜಿಗಳಿಂದ ಸ್ವೀಕಾರ ಮಾಡಲಾಗಿದ್ದು 90 ಅರ್ಜಿಗಳಿಂದ ಉಪನಿರ್ದೇಶಕರ ಕಚೇರಿಗೆ ಕಳುಹಿಸಲಾಗಿದೆ. ಉಳಿದ ಅರ್ಜಿಗಳಿಂದ ಸ್ಥಳ ಪರಿಶೀಲನೆ ಮೂಲಕ ಬಗೆಹರಿಸಲಾಗುವುದು ಎಂದರು. ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಸುಮೋಟೋ ನಾವು ಮಾಡಿದಲ್ಲ, ಇದು ಕೇಂದ್ರ ಸರ್ಕಾರದ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಡೇಟಾವನ್ನು ತಗೊಂಡು ಕೇಂದ್ರ ಕಚೇರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇಷ್ಟು ಅರ್ಜಿಗಳು ಮಾನದಂಡಗಳನ್ನ ಮೀರ್ತವೆ ಅಂತ ಏನು ಅವರು ನಮಗೆ ಕೊಟ್ಟಿರೋ ಮಾನದಂಡ IT ಪೇಯರ್ ಆಗಿರಬಾರ್ದು, 100 ಸ್ಕ್ವೇರ್ ಫೀಟ್ ಮನೆ ಹೊಂದಿರಬಾರ್ದು. ಆದರೆ ನಾವಿಲ್ಲಿ ಗಣನೆಗೆ ತಗೊಂಡಿದ್ದು ಬರೀ IT ಮಾತ್ರ, ಯಾವುದು ನಾವು 100 ಸ್ಕ್ವೇರ್ ಮೀಟರ್ ಮನೆಯೂ ತಗೊಂಡಿಲ್ಲ. ಆಮೇಲೆ ಇನ್ನೊಂದು ಇದಿದೆ, 1,20,000 ಆದಾಯ ಮೀರಿದ್ರೆ ಅದನ್ನು ಮಾಡಬೇಕು ಅಂತ ಇದೆ. ಮತ್ತು ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಇರಬಾರ್ದು, ಅವರಿಗೆ ಜಾಬಲ್ಲಿ ಇರಬಾರ್ದು. 3 ಹೆಕ್ಟೇರ್ ಅಂದರೆ ಒಂದು 6 ಎಕರೆ ಸಮಥಿಂಗ್, 6 ಎಕರೆ ಹೆಚ್ಚುವರಿ ಜಮೀನು ಇರಬಾರ್ದು ಅಂತಲೂ ಅಷ್ಟು ಮಾನದಂಡಗಳನ್ನ ನಮಗೆ ಲಿಖಿತವಾಗಿ ಸರ್ಕ್ಯುಲರ್ ಮೂಲಕ ಕೊಟ್ಟಿದ್ರು. ಆದರೆ ನಮಗೆ ಇಲ್ಲಿ ಜಾಸ್ತಿ ನಾವೀಗ ಎಷ್ಟಾಗಿದೆ 1032 ನಾವು ಕನ್ವರ್ಟ್ ಮಾಡಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟರ್ದು ಲಾಗಿನಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಸರ್ಕಾರದ ನಿರ್ದೇಶನ ಪ್ರಕಾರ ಏನು IT ಇಲಾಖೆಯ ಡೇಟಾವನ್ನು ನಾವು ತಗೊಂಡಿದ್ರು ಆ ಡೇಟಾವನ್ನೇ ನಮ್ಗೆ ಕಳಿಸಿದ್ರು. ಈಗ ಏನಾಗಿದೆ, ಪುನಃ ಸರ್ಕಾರದಿಂದ ಪುನಃ ಅವಕಾಶ ಕೊಟ್ಟಿದ್ದಾರೆ. 19/12/2025 ಬಂದಿದೆ. ತಾತ್ಕಾಲಿಕವಾಗಿ ಯಾರು ಈಗ ತಾತ್ಕಾಲಿಕ ಆದ್ಯತೆಯೇತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದ ಪಡಿತರದಾರರ ಆದ್ಯತಾ ಪಡಿತರ ಚೀಟಿ ಹೊಂದಲು ಅರ್ಹರಾಗಿದ್ದಲ್ಲಿ 45 ದಿನಗಳೊಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಲ್ಲಿ ಸದರಿ ಮನವಿಯನ್ನು ಪರಿಶೀಲಿಸಿ ಆದ್ಯತಾ ಪಡಿತರ ಚೀಟಿ ಹೊಂದಲು ನಿಯಮಾನುಸಾರ ಅರ್ಹತೆ ಇದ್ದಲ್ಲಿ ಅಂಥವರ ಆದ್ಯತಾ ಪಡಿತರ ಚೀಟಿನ ಮರು ಸ್ಥಾಪಿಸತಕ್ಕದ್ದು ಅಂತ ನಮಗೆ ಒಂದು ರೇಟಿಂಗಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಈಗಾಗಲೇ ಯಾರೆಲ್ಲ ನಾವು IT ಪೇಮೆಂಟ್ಗೆ ಒಳಪಡ್ತಾ ಇಲ್ಲ ಅನ್ನುವಂಥದ್ದು ದಾಖಲೆಗಳ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ 1032ರಲ್ಲಿ 255 ಅರ್ಜಿಗಳು ನಮಗೆ ಸ್ವೀಕಾರ ಆಗಿದೆ, ಜನರಿಂದ ಸ್ವೀಕಾರ ಆಗಿದೆ. ಅದರಲ್ಲಿ ಸ್ಥಳ ಪರಿಶೀಲನೆ ಮಾಡಿ 90 ಅರ್ಜಿಗಳನ್ನು ನಾವು ಉಪನಿರ್ದೇಶಕರಿಗೆ ಈಗಾಗಲೇ ತಿಳಿಸಿದ್ದೀವಿ. ನಿನ್ನೆನೂ ಕೂಡ ಅವರಿಗೆ ದೂರವಾಣಿ ಕರೆ ಮಾಡಿ ನಾನು ಹೇಳಿದ್ದೀನಿ, ತಾವು ಇವತ್ತು ಬರಬೇಕು ಪ್ರತಿಭಟನೆ ಇದೆ ಅಂತ. ಅವರು ಹೆಡ್ ಕ್ವಾರ್ಟರ್ ಇಲ್ಲ, ಹೊರಗಡೆ ಇದ್ದಾರೆ ಅಂತೇಳಿ. ಮತ್ತು ನಾವು ಈಗಾಗಲೇ ಎಲ್ಲ ಮಾಸಾಗಿ ಕಾನ್ಸಂಟ್ರೇಟ್ ಮಾಡಿ ಕಳಿಸಿದ್ದು, ಯಾವುದೋ ಕಾರಣಕ್ಕೆ ವಾಪಸ್ ಹೇಳಿದರು. ನಾನು ಅದನ್ನು ಗಂಭೀರವಾಗಿ ಹೇಳಿದ್ದೀನಿ, ನಾವು ಇಂಡಿವಿಜುವಲ್ ಲೆಟ್ರ್ ಮಾಡಿ ಕೊಡಲಿಕ್ಕೆ ಆಗಲ್ಲ, ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ. ಈಗಾಗಲೇ ಏನು ಕಳಿಸಿದ್ದೀವಿ ಅದನ್ನ ಇನ್ನೊಂದು 2-3 ಡೇಸಲ್ಲಿ ಅವರು ನಮಗೆ ಪುನಃ ರೀಕನ್ವರ್ಟ್ ಮಾಡಿ ಕೊಡ್ತಾರೆ. ಇನ್ನು ಉಳಿದಿರುವಂಥದ್ದು 165. ಇದನ್ನು ಕೂಡ ನಾವು ಸ್ಥಳ ತನಿಖೆ ಮಾಡಿ ಬಗೆಹರಿಸಲಿಕ್ಕೆ ನಾನು ಕ್ರಮ ಮಾಡ್ತೀನಿ. ಮತ್ತು ಇನ್ನು ಯಾರು ನಮಗೆ ಕನ್ವರ್ಟ್ ಆಗಿರೋದ್ರಲ್ಲಿ ಇನ್ನು ಯಾರು ಅರ್ಜಿ ಕೊಟ್ಟಿಲ್ಲ, ತಮ್ಮ ಹಂತದಲ್ಲಿ ಏನಾದರೆ ಅವರಿಗೆ ಹೇಳಲಿಕ್ಕಿದ್ರೆ ಹೇಳಿ ಅವರು ಅರ್ಜಿ ಕೊಡಲಿ, ನಾವು ಅವ್ರನ್ನ ಪರಿಶೀಲನೆ ಮಾಡಿ ಅರ್ಜಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಿಮ್ಮ ಯಾವುದು ಇವತ್ತು ಮನವಿ ಇದೆ ಅದನ್ನು ಇವತ್ತು ಸರ್ಕಾರ. ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಮೋಹಿತ್ ತಿಂಬಯ್ಯ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಶರತ್ ಚಂದ್ರ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಸಮಾಜ ಸ್ವಸ್ಥವಾಗಿಡಲು ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಮಹಿಳೆಯರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕೆಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ಸಲಹೆ ಮಾಡಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ಘಟಕದ ವತಿಯಿಂದ ನಗರದ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಂಗಣದಲ್ಲಿ ಸೋಮವಾರ ನಡೆದ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಅರಿವು ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಹಿಳೆಯರು ಕುಟುಂಬ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಾರೆ. ಆದ್ದರಿಂದ ಒಂದು ಕುಟುಂಬ ಸಮರ್ಪಕವಾಗಿ ನಡೆಯಬೇಕಿದ್ದಲ್ಲಿ ತಾಯಿ ಆರೋಗ್ಯಪೂರ್ಣವಾಗಿರಬೇಕು. ಇದರಿಂದ ಮಕ್ಕಳು ಹಾಗೂ ಕುಟುಂಬದ ನಿರ್ವಹಣೆ ಸುಗಮವಾಗಿ ಸಾಗಲು ಸಾಧ್ಯ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನೋಡಿ, ಮಹಿಳೆಯರು ಅಂತ ಹೇಳಿದ್ರೆ ಬಹಳ ವಿಶಿಷ್ಟ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬಹುದು ಮಹಿಳೆಯರನ್ನ. ನೋಡಿ, ಸುಮ್ಮನೆ ನಿಮ್ಮ ಸುತ್ತಮುತ್ತ ನೋಡಿ, ಈ ಒಂದು ಸಭಾಂಗಣದ ಸುತ್ತ ನೀವು ಕಣ್ಣಾಡಿಸಿದ್ರೆ ಎಷ್ಟೊಂದು ಕಲರ್ಫುಲ್ ಎಲ್ಲರೂ ಮಹಿಳೆಯರು. ಬಣ್ಣ ಬಣ್ಣದ ಸೀರೆಗಳು, ಬಣ್ಣ ಬಣ್ಣದ ಮಾತುಗಳು, ಬಣ್ಣ ಬಣ್ಣದ ವ್ಯಕ್ತಿತ್ವಗಳು. ಮಹಿಳೆಯರು ಅಂತ ಹೇಳಿದ್ರೆ ಸೃಷ್ಟಿಯ ಒಂದು ವಿಶಿಷ್ಟ, ಸೃಷ್ಟಿಯ ಒಂದು ಅದ್ಭುತ. ಇಂತಹ ಒಂದು ಮಹಿಳೆಯರಿಗೋಸ್ಕರ ಒಂದು ಮಹಿಳೆಯರ ದಿನಾಚರಣೆ ಬಹುಶಃ ಈ ಒಂದು ಮಾರ್ಚ್ 8 ನಾವು ಏನು ಆಚರಿಸ್ತೀವಿ ಅದು ಕೇವಲ ಸೂಚ್ಯ ಅಷ್ಟೇ. ಮಹಿಳೆಯರಿಗೆ ಪ್ರತಿ ದಿನವೂ ಕೂಡ ಮಹಿಳೆಯರ ದಿನಾಚರಣೆನೇ. ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಅವರು ಮಾತನಾಡಿ, ಹೆಣ್ಣು ಸಮಾಜದ ಕಣ್ಣಾಗಿದ್ದು ಪುರಾತನ ಕಾಲದಿಂದಲೂ ಹೆಣ್ಣಿಗೆ ತನ್ನದೇ ಆದ ಮಹತ್ತರ ಸ್ಥಾನವಿದೆ ಎಂದರು. ಮಹಿಳೆಯರು ರಾಜಕೀಯ, ಸಾಮಾಜಿಕ, ಕ್ರೀಡೆ, ಸಿನಿಮಾ, ಗಗನಯಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅಗಾಧವಾದ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಕುಟುಂಬ ಹಾಗೂ ಎಲ್ಲರ ಸಹಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ ಎಂದರು. ಹೆಚ್ಚಿನ ಒಂದು ಮಹತ್ವವನ್ನು ಕೊಡುವ ದಿನವೂ ಕೂಡ ಇದಾಗಿದೆ. ಅನೇಕ ವರ್ಷಗಳಿಂದ ನಾವು ಮಹಿಳಾ ದಿನಾಚರಣೆಗಳನ್ನು ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಒಂದು ವಿಭಿನ್ನವಾದ ದಿನ ಅಂತ ಹೇಳಿದರೂ ತಪ್ಪಾಗಲಾರದು. ಯಾಕೆಂತ ಹೇಳಿದರೆ, ಈಗಾಗಲೇ ನಮ್ಮ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಒಬ್ಬ ಮಹಿಳೆ ತನ್ನ ಸಂಸಾರದಲ್ಲಿ ಈ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆರೋಗ್ಯ ಕಾಪಾಡುವ ದೃಷ್ಟಿಯನ್ನು ಕೂಡ ಅವರು ಹೇಳಿದರು. ನಿಜ, ಅಂತಹ ಮಹಿಳೆಯರಿಗಾಗಿ ಇವತ್ತೊಂದು ತಪಾಸಣಾ ಶಿಬಿರವನ್ನು ಕೂಡ ಆಚರಿಸಿದ್ದಾರೆ. ತಾವೆಲ್ಲ ಅದರ ಸದುಪಯೋಗ ಪಡ್ಕೊಳ್ಬೇಕು. ಹೆಣ್ಣು ಎಂದರೆ ಸಮಾಜದ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎಲ್ಲ ರಂಗದಲ್ಲಿಯೂ ಕೂಡ ಹೆಣ್ಮಕ್ಳು ತಮ್ಮ ಒಂದು ಪ್ರಾತಿನಿಧ್ಯವನ್ನು ಸ್ಥಾಪಿಸ್ತಾ ಬಂದಿದ್ದಾರೆ. ಇವತ್ತು ಚಿತ್ರ ನಿರ್ಮಾಪಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರು ಮಾತನಾಡಿ, ಮಹಿಳೆಯರು ಕುಟುಂಬದ ನಿರ್ವಹಣೆಯ ಜೊತೆಗೆ ಕಚೇರಿಯಲ್ಲೂ ಕೆಲಸ ಮಾಡಿಕೊಂಡು ಜೀವನ ನಿಭಾಯಿಸುವುದು ದೊಡ್ಡ ಸಾಧನೆಯಾಗಿದೆ ಎಂದರು. ಸನ್ಮಾನ ಏನೋ ಸಾಧನೆ ನ್ಯಾಷನಲ್ ಅವಾರ್ಡ್ ತಗೊಳ್ತಿಕ್ಕೆ ಅಂತ ಇವಾಗ ಸನ್ಮಾನ ಸ್ವೀಕರಿಸಿದ್ದೇನೆ. ಆದರೆ ನಾನು ಸಾಧನೆಯ ಪಟ್ಟಿಲಿ ಹೋದರೆ ನಾನು ನನ್ನ ಅಮ್ಮನ ತಗೊಳ್ತೇನೆ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಪ್ರತಿ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡೋರೆ ಅಂತ ಹೇಳೋದು ನನ್ನ ಭಾವನೆ. ಯಾಕಂದ್ರೆ ನಾವು 3 ಜನ ಹೆಣ್ಮಕ್ಳು, ನಾವು 3 ಜನ ಹೆಣ್ಮಕ್ಳನ್ನು ಓದಿಸಿ ಬೆಳೆಸಿ ಈ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಅವರ ಸಾಧನೆ ಚಿಕ್ಕದೇನಲ್ಲ. ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಾಗೂ ಅರಿವು ಕಾರ್ಯಕ್ರಮ ಏರ್ಪಡಿಸಿರುವುದು ವಿಶೇಷವಾಗಿದೆ ಎಂದರು. ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಬಿಕೆ ರವೀಂದ್ರ ರೈ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ 74 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವ ರೆಡ್ ಕ್ರಾಸ್ ಸಂಸ್ಥೆಯು ಪ್ರಾಕೃತಿಕ ವಿಕೋಪ, ಲಾಕ್ಡೌನ್ ಸೇರಿದಂತೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ತುರ್ತು ಕಾರ್ಯ ಪ್ರವರ್ತವಾಗಿ ಜನರ ಸೇವೆ ಮಾಡುತ್ತಾ ಬಂದಿದೆ ಎಂದರು. ಇವತ್ತಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ಈಗಾಗಲೇ ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಮಹಿಳೆಯರ ಬಗ್ಗೆ ಮಾತನಾಡಿದರು. ಮಹಿಳೆ ಅಂದರೆ ಎಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಕ್ರೀಡೆಯಲ್ಲಿರ್ಬೋದು, ಎಲ್ಲವೂ ಕೂಡ ಪ್ರಥಮ ಸ್ಥಾನದಲ್ಲಿದ್ದಾರೆ. ಹೌದು, ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ರೆಡ್ ಕ್ರಾಸ್ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು ಜಿಲ್ಲೆಯಾದ್ಯಂತ ಮಕ್ಕಳ ಪಾಲನೆ ಪೋಷಣೆಯೊಂದಿಗೆ ಸರ್ಕಾರದ ವಿವಿಧ ಕರ್ತವ್ಯಗಳನ್ನು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಎಂದರು. ಒಟ್ಟಾಗಿ ಸಬಲ ಸಮಾಜವನ್ನು ಸಮಾನತೆ, ಗೌರವ ಮತ್ತು ಅವಕಾಶಗಳಿಗಾಗಿ ಧೈರ್ಯವಾಗಿ ನಿಲ್ಲುತ್ತೇನೆ. ಮಹಿಳಾ ಸಬಲೀಕರಣದ ಮಹತ್ವವನ್ನು ಲಕ್ಷ್ಮಿ ಭೋಜೇಶು ಮಾತಾ ಶಯನೇಶ್ವರಂಬ ಕಾರಣಕರ್ತರಾಗಿದ್ದಾರೆ.
ಹಾಗಾಗಿ ವಿರಾಜಪೇಟೆ ತಾಲೂಕಿನ ಬೊಯ್ಕೇರಿ ಕೆದಮಳ್ಳೂರು ಮಾರ್ಗವಾಗಿ ಪಾಲಂಗಾಲ ಕರಡ ರಸ್ತೆಯ 4.5 ಕಿಲೋಮೀಟರ್ ರಸ್ತೆ ಕೊಟ್ಟೊಳ್ಳಿಯ ಧಾರಾ ಮಹೇಶ್ವರ ದೇವಾಲಯದ ಮುಂದಿನ ರಸ್ತೆಯಿಂದ ಶಾಸಕ ಎಸ್ ಪೊನ್ನಣ್ಣ ಲೋಕಾರ್ಪಣೆಗೊಳಿಸಿದರು. ನಂತರ ಧಾರಾ ಮಹೇಶ್ವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಶಾಸಕರು ಕಳೆದ ತಿಂಗಳಲ್ಲಿ ದೇವಾಲಯದಲ್ಲಿ ನಡೆದ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಆಗಮಿಸಿ ದೇವಾಲಯದ ಅಭಿವೃದ್ಧಿಗೆ ತನ್ನ ವೈಯಕ್ತಿಕ ಧನ ಸಹಾಯ 1 ಲಕ್ಷ ರೂಪಾಯಿ ನೀಡುವ ಭರವಸೆ ನೀಡಿದರು. ದೇವಾಲಯದ ಮುಂದೆ ಇರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಮುಖ್ಯ ರಸ್ತೆಯಿಂದ ಸುಮಾರು 1,30,30,00,000 ರೂಪಾಯಿ ವೆಚ್ಚದಲ್ಲಿ 1350 ಮೀಟರ್ ಉದ್ದ ಹಾಗೂ 5.50 ಮೀಟರ್ ಅಗಲವಾದ ಸುಸಜ್ಜಿತ ರಸ್ತೆಯನ್ನು ಉದ್ಘಾಟಿಸಿದರು. ಮಂಗಳ ನೀರಾಜನಂ ದರ್ಶಯಾಮಿ ನೀರಾಜನಾನಂತರಾಗ್ನಿಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಣಿ एवं गुण विशेषेण विशिष्टायां पुण्यायां पुण्यकाले महापुण्य शुभतिथौ अस्माकं श्री परमेश्वर प्रीत्यर्थं यजमानस्य पन्नण्ण नामधेयस्य हस्तानक्षत्रो कन्याराशौ जातस्य सह कुटुम्बस्य सपरिवारस्य क्षेमस्थैर्य धैर्य विजय भयायुरारोग्यैश्वर्याभिवृद्ध्यर्थे इष्टार्थकाममोक्ष चतुर्विध पुरुषार्थ प्रसिद्ध्यर्थे रुद्रदेवता संपूर्ण अनुग्रह प्राप्त्यर्थे सकल कार्येषु जय विजय प्राप्त्यर्थे आयु. ನಂತರ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಇಸ್ಮಾಯಿಲ್ ಮಾತನಾಡಿ ಸ್ಥಳೀಯ ಸಾರ್ವಜನಿಕರ ಬೇಡಿಕೆ ಮೇರೆಗೆ ಶಾಸಕರಲ್ಲಿ ಮನವಿ ಮಾಡಿದ ಹಿನ್ನೆಲೆ ಶಾಸಕರು ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ಅನೇಕ ವರ್ಷಗಳಿಂದ ಗುಂಡಿ ಬಿದ್ದ ರಸ್ತೆಯನ್ನು ತೆಗೆದು ನೂತನ ರಸ್ತೆಗೆ ಹಣವನ್ನು ಬಿಡುಗಡೆಗೊಳಿಸಿದರು. ಅಲ್ಲದೆ ಈ ಭಾಗದಲ್ಲಿ ಎಂದೂ ಕೇಳರಿಯದ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಶಾಸಕ ಪೊನ್ನಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅಭಿವೃದ್ಧಿಯಲ್ಲಿ ಹಿಂದೆ ಇತ್ತು. ನಾವು ಶಾಸಕರ ಜೊತೆ ಮಾತಾಡಿದಾಗ ಅವರು ನನ್ನ ಕೈಲಾಗುವಷ್ಟು ನಾನು ಸಹಾಯ ಮಾಡ್ತೇನೆ, ಅದರಲ್ಲೂ ಸರ್ಕಾರದಿಂದ ಸಮೇತ ನಾನು ಎಷ್ಟಾಗ್ತದೆ ಅಷ್ಟು ಹಣವನ್ನು ಭರ್ತಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಾವು ಈ ದೇವಸ್ಥಾನದ ಮುಂದುಗಡೆ ಇಷ್ಟು ಈ ಖಾಲಿ ಜಾಗ ಇತ್ತು, ಅದಕ್ಕೆ ಡಾಂಬರೀಕರಣವನ್ನು ಹಾಕಿಕೊಡುತ್ತಾ ಕೇಳಿಕೊಂಡಾಗ ಅವರು ಒಪ್ಪಿ ಅದನ್ನು ಸಮೇತ ಮಾಡಿದ್ದಾರೆ. ನಮ್ಮ ಅಷ್ಟಬಂಧ ಬ್ರಹ್ಮಕಲಸಕ್ಕೂ ಅವರು ಬಂದು ನಮ್ಮೊಡನೆ ಇದ್ದು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಡಿಪಿ ಸದಸ್ಯರಾದ ಮಾಳೇಟಿರ ಪ್ರಶಾಂತ್ ಮಾತನಾಡಿ, ಜಿಲ್ಲೆಯಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಕೆದಮಳ್ಳೂರು ಪಂಚಾಯಿತಿ ಈ ಭಾಗದಲ್ಲಿ 20 ವರ್ಷಗಳಿಂದ ಭಾಗದ ಕಾಮಗಾರಿಯನ್ನು ಕೇವಲ 3 ವರ್ಷಗಳಲ್ಲಿ ಸರ್ಕಾರ ಮಾಡಿದೆ. 4 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆಗೊಳಿಸಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದರು. ಪೂಜೆ ಮಾಡಿ ಇವತ್ತು ನಾವು ಕರೆಕ್ಟಾಗಿ ಒಂದು ತಿಂಗಳು ಸರ್ 9/2/2026 ನಾವು ಇವತ್ತು ಉದ್ಘಾಟನೆ ಮಾಡ್ತೀವಿ. 8/3 ಸರ್. 2 ತಿಂಗಳು ಇಡ್ತು. 2 ತಿಂಗಳಲ್ಲಿ ನಾವು ಈ ಸ್ಪಂದನೆಗಳಿಗೆ ಅವರು ಮುತುವರ್ಜಿ ಇಟ್ಟು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಸರ್. ಅದಕ್ಕೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ ಸರ್. ಹಾಗೆಯೇ ಈ ವರ್ಷ ನೀವು ನಮಗೆ 1 ಕಿಲೋಮೀಟರ್ ರಸ್ತೆನ ಮಾಡಿಕೊಟ್ಟಿದ್ದೀರಿ ಸರ್. ಮುಂದಿನ ಟೈಮಲ್ಲಿ ನಿಮಗೂ ಯಾವುದಾದ್ರು ಪೀಠಪ್ ರಸ್ತೆ ಮಾಡುವಾಗ ನಮ್ಮ ಇದನ್ನು ಕಂಟಿನ್ಯೂ ಮಾಡಿಕೊಡ್ಬೋದು ಅಂತೇಳಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಬೇಡಿಕೆಯನ್ನು ನಾನು ಸಲ್ಲಿಸ್ಕೊಳ್ತೇನೆ ಸರ್. ನಮ್ಮ ಆ ಸ್ಪಂದನೆಗೆ ನೀವು ಸ್ಪಂದನೆ ಕೊಡ್ತೇನೆ ಅಂತ ನಾವು ಭಾವನೆ ಇಟ್ಕೊಂಡಿದ್ದೀವಿ. ಅದನ್ನು ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಒಂದು ಸತಿ ವಿನಂತಿಸಿಕೊಳ್ತೀನಿ ಸರ್. ನಂತರ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕ ಎಸ್ ಪೊನ್ನಣ್ಣ ಅವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಕೊಡಗಿನಲ್ಲಿ ಕಳೆದ ವರ್ಷ ಮಳೆ ಏಪ್ರಿಲ್ನಲ್ಲಿ ಆರಂಭಗೊಂಡು ಡಿಸೆಂಬರ್ವರೆಗೆ ಬಂದಿದೆ. ಅದು ತಮಗೆಲ್ಲರಿಗೂ ತಿಳಿದ ವಿಷಯ. ತಾನು ಮಳೆ ನಿಂತ ಮೇಲೆ ರಸ್ತೆಯ ಕಾಮಗಾರಿ ನಡೆಯುತ್ತೆ ಅಂತ ಕ್ಷೇತ್ರದ ಜನತೆಗೆ ಭರವಸೆ ನೀಡಿದ್ದೆ. ಅದರಂತೆ ರಸ್ತೆಯ ಕಾಮಗಾರಿ ಆರಂಭಗೊಂಡಿದೆ. ಈ ರಸ್ತೆಯಿಂದ ಗುತ್ತಿಗೆದಾರ ಪೆಮ್ಮಂಡ ಮಂಜು ಬೋಪಣ್ಣ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿದ್ದಾರೆಂದು ಪ್ರಶಂಸೆ ವ್ಯಕ್ತಪಡಿಸಿದರು. ತನ್ನ ಮನವಿಗೆ ಸ್ಪಂದಿಸಿ ರಾಜ್ಯದಲ್ಲೇ ಅತಿ ಹೆಚ್ಚು ಅನುದಾನ ನೀಡಿದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು.
ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಆದ್ದರಿಂದ ಆ ಕಾಮಗಾರಿ ಮುಗಿಯುವವರೆಗೆ ರಸ್ತೆಯ ಕಾಮಗಾರಿ ಮಾಡಬೇಡಿ ಎಂದು ತಿಳಿಸಿದ್ದೇನೆ. ಒಂದು ವೇಳೆ ಕಾಮಗಾರಿ ಮಾಡಿದರೆ ಆ ರಸ್ತೆಯ ಕಾಮಗಾರಿ ಗುಣಮಟ್ಟದಿಂದ ಇರೋದಿಲ್ಲ. ವಿರಾಜಪೇಟೆಯಿಂದ ಮಡಿಕೇರಿವರೆಗೆ ನೂತನ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತೆ. ಈ ವರ್ಷ ಮಳೆಗಾಲ ಆರಂಭಕ್ಕೆ ಮುನ್ನ ಎಷ್ಟು ಸಾಧ್ಯವೋ ಅಷ್ಟು ಕಾಮಗಾರಿ ನಡೆಯುತ್ತೆ ಎಂದರು. ಕಾಮಗಾರಿ ಯಾವುದೇ ಕಾರಣದಿಂದಲೂ ನಿಲ್ಲೋದಿಲ್ಲ ಎಂದರು. ವೈಯಕ್ತಿಕವಾಗಿ ಹಣ ಕೊಡ್ತೀನಿ ಅದನ್ನು ಇವತ್ತು ಪೂರೈಸಿದ್ದೀನಿ. ಅದು ನನ್ನ ಹೈಕೋರ್ಟ್ನಲ್ಲಿ ನಾನು ವಕೀಲನ ಕೆಲಸ ಮಾಡ್ತಾ ಇದ್ದಾಗ ಓಪನ್ ಮಾಡಿರೋ ಅಕೌಂಟಿಂದ ದುಡ್ಡು ಕೊಟ್ಟಿದ್ದೀನಿ. ಖಾಲಿಯಾಗಿದೆ ಅದು. ಮುಂದೆ ಇನ್ನಷ್ಟು ಕೆಲಸಗಳನ್ನು ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಜೊತೆ ಸೇರಿ ಕೆಲಸ ಮಾಡೋಣ. ರಾಜಕೀಯ ರಹಿತವಾದಂಥ ಅಭಿವೃದ್ಧಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಮಾಡೋಣ. ನಮ್ಮ ಕೊಡವ ನಿಗಮದ ಬಗ್ಗೆ ಕೂಡ ಪ್ರಶಾಂತ್ ಅವರು ಪ್ರಸ್ತಾಪ ಮಾಡಿದರು. ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ 11 ಬುಡಕಟ್ಟು ಜನಾಂಗ, ಹಿರಿಯ ಜನಾಂಗ, ಕಾಡುಕುರುಬರು, ಬೇರುಕುರುಬರು, ಇವೆಲ್ಲ ಇಲ್ಲಿಯ ನಿವಾಸಿಗಳು, ಹಾಗೆ ಮೂಲ ನಿವಾಸಿಗಳು ಕೊಡಗಿನವರು ಸೇರಿ ಆದಿವಾಸಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಕೆದಮುಳ್ಳೂರು, ಕೊಟ್ಟೋಳಿ, ಪಾಲಂಗಾರ ಈ ಭಾಗದ ಜನರಿಗೆ ಇವತ್ತೊಂದು ಬಹಳ ಸಂತಸದ ಸುದ್ದಿ ಅಂತ ಹೇಳ್ಬೋದು. ಈ ಸುದಿನದಲ್ಲಿ ನಾವು ಹಲವು ವರ್ಷಗಳಿಂದ ಒಂದು ಸುಸಜ್ಜಿತವಾದ ರಸ್ತೆ ಕಾಮಗಾರಿ ಆಗಬೇಕಂತ ಈ ಭಾಗದ ಜನರ ಬೇಡಿಕೆಗೆ ಅನುಗುಣವಾಗಿ ನಮ್ಮ ನೆಚ್ಚಿನ ನಾಯಕರು, ಆತ್ಮೀಯರು, ಕೆದಮುಳ್ಳೂರು ವಿರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು, ಅಭಿವೃದ್ಧಿ ಅಧಿಕಾರಿಗಳಂಥ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣ ಸರ್ ಅವರನ್ನು ಈ ಭಾಗದ ಜನರ ಬೇಡಿಕೆಯನ್ನು ಅವರು ಮುಂದಿಟ್ಟಾಗ ಅತ್ಯಂತ ಸಂತೋಷದಿಂದ ಸುಸಜ್ಜಿತವಾದ ಮುಂದೆ ಮುಖ್ಯ ರಸ್ತೆ ಅವಶ್ಯಕತೆ ಇದೆ ಅಂತ ಅವರು ಸಹ ಮನಗಂಡು 1,30,00,000 ರೂಪಾಯಿ ವೆಚ್ಚದಂಥ ಬೃಹತ್ ಮೊತ್ತದ ಒಂದು ಸುಸಜ್ಜಿತ ರಸ್ತೆಯನ್ನು ಇವತ್ತು ನಾವು ಸಾರ್ವಜನಿಕರಿಗೆ ಸಮರ್ಪಣೆಯನ್ನು ಮಾಡಿ ಮಾಡಿದ್ದಾರೆ. ನಮಸ್ತೆ. ನಾವು ಕೊಟ್ಟೋಳಿ ಶ್ರೀ ದಾರಾಮಹೇಶ್ವರ ದೇವಸ್ಥಾನದ ವತಿಯಿಂದ ಆಡಳಿತ ಮಂಡಳಿಯವರು ಮಾತಾಡ್ತಿದ್ವಿ. ಏನಂದರೆ ಕೊಟ್ಟೋಳಿ ಶ್ರೀ ದಾರಾಮಹೇಶ್ವರ ದೇವಸ್ಥಾನವು 800 ವರ್ಷ ಇತಿಹಾಸ ಹೊಂದಿದ್ದು ಒಂದು ಉದ್ಭವ ಶಿವಲಿಂಗ ಹೊಂದಿರುತ್ತದೆ. ಈ ಉದ್ಭವ ಶಿವಲಿಂಗದಲ್ಲಿ ನಾವು 800 ವರ್ಷದ ಇತಿಹಾಸ ಹೊಂದಿರುವ ದೇವಸ್ಥಾನವನ್ನು ಅಭಿವೃದ್ಧಿ ಹೊಂದದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕೆಳಗಿದ್ವಿ. ಆದರೆ ಈ ವರ್ಷ ನಾವು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಊರಿನವರಾಗಲಿ ಹಾಗೂ ಭಕ್ತ ಸಮೂಹದವರಾಗಲಿ ಕೊಟ್ಟಿರುವಂಥ ಧನ ಸಹಾಯ, ಮಾಡಿರುವಂಥ ಸೇವೆಗಳು, ಎಲ್ಲ ರೀತಿಯ ಸೇವೆಗಳನ್ನು ನಾವು ಸ್ವೀಕಾರ ಮಾಡಿರುವಂಥ ಸೇವೆಗಳಿಗೆ ಎಲ್ಲರಿಗೂ ಧನ ಸಹಾಯ ಮಾಡಿರುವಂಥ ಊರಿನವರಿಗೂ ಭಕ್ತರಿಗೂ ಧನ್ಯವಾದಗಳು. ಈ ಸಂದರ್ಭ ದಾರಾಮಹೇಶ್ವರ ದೇವಾಲಯ ಸದಸ್ಯರಾದ ಚೇತನ್, ನಡಿಕೇರಿಯಂಡ ಮಹೇಶ್, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ಪೂಣಚ, ಕೆದಮುಳ್ಳೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಲೇಟಿರ ಜಫ್ರಿ ಉತ್ತಪ್ಪ, ಕೆಡಿಪಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಹಿಳೆ ತನ್ನ ಕುಟುಂಬದ ಜೊತೆಯಲ್ಲಿ ಹೊಂದಿಕೊಂಡು ಹೋದರೆ ಮಾತ್ರ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ತಲುಪ್ತಾಳೆ ಅಂತ ಸಲಿಂದಾ ಡಿಕುನ್ಹಾ ಹೇಳಿದರು. ಕುಶಾಲನಗರ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದವರು, ಮಹಿಳೆ ಹಲವಾರು ಜವಾಬ್ದಾರಿಗಳ ಜೊತೆಗೆ ಕುಟುಂಬದ ನಿರ್ವಹಣೆಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಜೀವನ ನಡೆಸ್ತಾಳೆ. ಮಹಿಳೆಯರು ಇಂದು ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವುದು ಶ್ಲಾಘನೀಯವೆಂದರು. ಅಲ್ಲಿ ಅಧಿಕಾರಿಗಳ ಜೊತೆ ಸ್ಪಂದಿಸಬೇಕು. ಹಾಗೆ ಮನೆಯಲ್ಲಿ ಬಂದಾಗ ಗಂಡ, ಮನೆ, ಮಕ್ಕಳು, ಮುಖ್ಯವಾಗಿ ಅತ್ತೆ, ನಾವು ಸ್ಪಂದಿಸಬೇಕಾಗಿರೋದು ಮುಖ್ಯವಾಗಿ ಅತ್ತೆ ಹತ್ರ. ನೋಡಿ, ನಾವೇ ಒಂದು ಹೆಂಗಸು, ನಾವು ಅತ್ತೆ ಆಗಿದ್ದಾಗ ನಮಗೆ ನಮ್ಮ ಸೊಸೆಯರಿಗೆ ಏನ್ ಮಾಡಿದ್ರು ಸಮಾಧಾನ ಆಗೋದಿಲ್ಲ. ಅದು ಅವ್ರು ಮಾಡಿ ತಪ್ಪು, ಅದೇ ನಮ್ಮ ಮಗಳು ಮಾಡಿದ್ರೆ ಅದು ಸರಿ ಅಂತ ನಾವು ಒಂದು ವಾದ ಮಾಡ್ಲಿಕ್ಕೂ ಸಹ ರೆಡಿ ಇರ್ತೀವಿ. ಯಾಕಂತ ಹೇಳಿದ್ರೆ ನಾವು ಮಹಿಳೆಯರು ಏನ್ ಮಾಡೋದು, ನಮ್ಮ ಜ್ಞಾನ ಶಕ್ತಿ ದೇವರು ಅಷ್ಟು ಕೊಟ್ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಈ ಒಂದು ವಿಷಯದಲ್ಲಿ ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮಹಿಳೆಯರು ಸರಿಯಾಗೋ ಗಂಟ ನಮ್ಮ ಮಹಿಳಾ ದಿನಾಚರಣೆಗೆ ಅರ್ಥ ಇರೋದಿಲ್ಲ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ವರ್ಷಕ್ಕೆ ಒಂದು 100 ಚಿಲ್ಲರೆ ಕಂಪ್ಲೇಂಟ್ ಬರ್ತದೆ ನನಗೆ. ಆ ಕಂಪ್ಲೇಂಟ್ಗಳಲ್ಲಿ ತಪ್ಪು ಯಾರ್ದು ಅಂತ ಹೇಳಿದ್ರೆ ನಮ್ಮ ಮಹಿಳೆಯರದು, ಪುರುಷರದಲ್ಲ. ನಮ್ಮನ್ನ ಪುರುಷರು ಹೊಂದ್ಕೊಂಡಂಗೆ ನಾವು ಪುರುಷರನ್ನ ಮನೇನ ಮೊದಲನೇದಾಗಿ ನಮ್ಮ ಅತ್ತೆ ನಾನು ಅಂತ ಹೊಂದ್ಕೊಂಡ್ರೆ ನಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಮೀರಾ, ಕುಟುಂಬದ ಬೆನ್ನೆಲುಬಾಗಿ ಇರುವುದು ಮಹಿಳೆ. ಗಾಂಧೀಜಿ ಕಂಡ ರಾಮರಾಜ್ಯ ಕನಸಾಗಿ ಉಳ್ಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳು ಇಡೀ ಸಮಾಜ ತಲೆ ತಗ್ಗಿಸುವ ಕೆಲಸವಾಗಿದೆ. ಇಂದು ಮಹಿಳೆ ಅಬಲೆ ಅಲ್ಲ, ಸಬಲೆ ಎಂದು ತೋರಿಸುವ ಕೆಲಸ ಎಲ್ಲ ಮಹಿಳೆಯರು ಮಾಡಬೇಕು. ಆಗ ಮಾತ್ರ ಮಹಿಳಾ ದಿನಾಚರಣೆಗೆ ಅರ್ಥ ಬರುತ್ತೆ ಎಂದರು.
ಅಂತಹ ಮಹಾನ್ ಗಣ್ಯರ ಸಮ್ಮುಖದಲ್ಲಿ ನನಗೊಂದು ಈ ಒಂದು ಕಿರು ಸನ್ಮಾನಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಈ ಮಹಿಳಾ ಸಂಘದ ಅಧ್ಯಕ್ಷರು ಸದಸ್ಯರಿಗೂ ಹಾಗೂ ಎಲ್ಲರಿಗೂ ನನ್ನ ಮನದಾಳದ ಅಭಿನಂದನೆಗಳನ್ನು ವಂದನೆಗಳನ್ನು ನಾನು ಮೊದಲನೇ ಬಾರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದು ಮಹಿಳಾ ದಿನಾಚರಣೆ. ವರ್ಷಾದ್ಯಂತ ಪ್ರತಿದಿನ ಒಂದೊಂದು ದಿನಾಚರಣೆಗಳನ್ನು ನಾವು ಆಚರಿಸ್ತಾನೆ ಇರ್ತೀವಿ. ಇತ್ತೀಚೆಗೆ ಒಂದು ಟ್ರೆಂಡ್ ಬಂದಿದೆ. ಏನಂತಂದರೆ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ ಆ ದಿನದ ವಿಶೇಷತೆ ಅಂತ. ಅಂದರೆ ಪ್ರತಿ 365 ದಿನಗಳಲ್ಲೂ ಒಂದೊಂದು ದಿನಕ್ಕೂ ಅದರದೇ ಆದಂತಹ ಒಂದು ವಿಶೇಷತೆ ಇದೆ. ಆ ವಿಶೇಷತೆಗಳನ್ನು ಹಾಕ್ತಾ ಇರ್ತಾರೆ. ಆದರೆ ಇವತ್ತು ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರ ಬಗ್ಗೆ ನಾವು ಇವತ್ತು ಹೆಚ್ಚು ಗಮನವನ್ನು ಕೊಡಬೇಕು ಅಂತ. ಅಂದರೆ ಈ ದಿನಾಚರಣೆಗಳನ್ನು ಈ ದಿನಗಳನ್ನು ಗುರುತಿಸುವಂತಹ ಅವಶ್ಯಕತೆ ಆದರೂ ಏನು ಅಂತೇಳಿ ನೋಡುವಾಗ ನಿಜಕ್ಕೂ ನಮಗೆ ನಾವೆಲ್ಲರೂ ಮರ್ತಿದ್ರೆ, ಯಾಕಂದರೆ ಒಂದು ಕುಟುಂಬದ ಬೆನ್ನೆಲುಬು ಅಂತ ಹೇಳಿ ನಾವು ಮಹಿಳೆಯರನ್ನು ಕರಿತೀವಿ. ಅಂತಹ ಒಂದು ಮಹಿಳೆಯ ದಿನವನ್ನು ನಾವು ಆಚರಿಸುವಂತಹ ಅಗತ್ಯತೆ ಬಹಳಷ್ಟು ಇದೆ. ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಾಣ್ತಾ ಇದ್ರು. ಅವರು ಹೇಳ್ತಾ ಇದ್ರಂತೆ, ಯಾವ ಒಂದು ದೇಶದಲ್ಲಿ ಒಂದು ಮಹಿಳೆ ಅರ್ಧರಾತ್ರಿಯಲ್ಲಿ ನಿರ್ಭೀತಿಯಿಂದ ಓಡಾಡ್ಕೊಂಡಿದ್ರೆ ಆ ದಿನ ನಮಗೆ ರಾಮರಾಜ್ಯ ಬಂದ ಹಾಗೆ ಅಂತ. ಆದರೆ ಇತ್ತೀಚೆಗೆ ನಾವು ದಿನಪತ್ರಿಕೆಗಳಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಮಹಿಳೆಯರನ್ನು ಯಾವ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಮನೆಯಲ್ಲಿ ಅಮ್ಮಳಾಗಿ, ಚಿಕ್ಕಮ್ಮಳಾಗಿ, ಮಗಳಾಗಿ, ಸೊಸೆಯಾಗಿ ಹಲವು ಪಾತ್ರಗಳನ್ನು ಹೊಂದ್ಕೊಂಡಿರುವಂತಹ ಈ ಮಹಿಳೆ ಮೊದಲನೇದಾಗಿ ಫಸ್ಟ್ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕಾಗಿದೆ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್, ಸೂಕ್ಷ್ಮವಾಗಿ ಇತಿಹಾಸವನ್ನು ನೋಡಿದರೆ ಮಾನವ ಕುಲದಲ್ಲಿ ಮಹಿಳೆ ಮೇಲೆ ಎಷ್ಟು ವೈರಾಗ್ಯವಿತ್ತು ಎನ್ನುವುದನ್ನು ಕಾಣಬಹುದು. ಆದರೆ ದೇವತೆಗಳಲ್ಲಿ ಮಹಿಳೆ ದೇವತೆಗಳೇ ಅತಿ ಹೆಚ್ಚು. ಇದರಿಂದ ಗೊತ್ತಾಗುತ್ತದೆ ಈ ಭೂಮಿಯಲ್ಲಿ ಮಹಿಳೆಗೆ ಕೊಡ್ತಾ ಇದ್ದ ಪ್ರಾಮುಖ್ಯತೆ ಏನು ಅಂತ. ಕೆಲವು ಅಹಿತಕರ ಘಟನೆ ನಡೀತಾ ಇದೆ. ಕಾರಣ ಗಂಡಸು ಬಲಿಷ್ಠವಾಗಿ ಇರುವುದು. ಆದ್ದರಿಂದ ಗಂಡಸಿಗೆ ಸಮಾನವಾಗಿ ಮಹಿಳೆ ಬೆಳೆದು ನಿಂತಿರುವುದು ಸಂತಸದ ವಿಚಾರ ಎಂದರು. ನಮ್ಮ ದೃಷ್ಟಿಗೋಚರ ಆಗ್ತಾ ಇದೆಯೋ ಆವಾಗ ಈ ಆಚರಣೆಗಳೆಲ್ಲವೂ ಎಲ್ಲ ಕಡೆನೂ ಬರ್ತಾ ಇದೆ. ವಿಶೇಷವಾಗಿ ಮಹಿಳೆ ಅಬಲೆ, ಮಹಿಳೆ ಮೇಲೆ ಶೋಷಣೆ, ಈ ರೀತಿ ವಿಚಾರಗಳು ಬಗ್ಗೆ ಮಾತ್ರ ನಾವು ಕೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಆದರೆ ಸೂಕ್ಷ್ಮವಾಗಿ ನೀವು ಇತಿಹಾಸವನ್ನು ಗಮನಿಸ್ತಾ ಹೋದರೆ ಈ ಮಹಿಳೆಗೆ ಒಂದು ಈ ಮಾನವ ಕುಲದಲ್ಲಿ ಇದ್ದಂತಹ ಒಂದು ಮುಖ್ಯತ್ವ ಪುರುಷನಿಗಿಂತ ಒಂದು ಮಹಿಳೆಗೆ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ತಾವೆಲ್ಲರೂ ಗಮನಿಸ್ತೀವಿ. ಇವತ್ತು ನಮ್ಮ ಶಕ್ತಿ ದೇವತೆಗಳೆಲ್ಲ ಮಹಿಳೆ, ಸೌಮ್ಯ ದೇವರುಗಳೆಲ್ಲ ಮಹಿಳೆ. ಇವತ್ತು ಯಾರು ಗಂಡಸರು ಸೇರ್ಕೊಂಡು ಯಾರು ಒಂದು ಕುರಿ ಕಡಿದು ಹಬ್ಬ ಮಾಡ್ತಾರೆ ಅಂತಂದ್ರೆ ಅದೆಲ್ಲರೂ ಚಾಮುಂಡಿ, ಚಂಡಿ, ದೊಡ್ಡಮ್ಮ, ಚಿಕ್ಕಮ್ಮ ಈ ರೀತಿ ವ್ಯವಸ್ಥೆ ಬಿಟ್ಟರೆ ಗಂಡು ದೇವರಿಗೆಲ್ಲರೂ ಕುರಿ ಕಡಿದು ನೋಡಿದ್ದೀರ, ಪೂಜೆ ಮಾಡಿದ್ದು ನೋಡಿದ್ದೀರ. ಅಲ್ಲೂ ಮಹಿಳೆಗೆ ಪ್ರಾಮುಖ್ಯತೆ ಇದೆ. ಸೌಮ್ಯ ದೇವರು ಅಲ್ಲೂ ಪ್ರಾಮುಖ್ಯತೆ ಇದೆ. ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಮಹಿಳೆ. ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಬಂದಿರುವಂಥ ಸಮಾಜ. ಇವತ್ತು ನಿಮಗೆ ಮಹಾಭಾರತದಂಥ ದೊಡ್ಡ ಒಂದು ವಿಚಾರ ನಡೆದಿದೆ ಈ ಭೂಮಿ ಒಳಗೆ ಅಂತಂದರೆ ಅದೊಂದು ಮಹಿಳೆಗೆ ವಸ್ತ್ರಾಪರಣ ಆಯಿತು. ರಾಮಾಯಣ ಆಯಿತು ಅಂತಂದರೆ ಸೀತಾಪರಣ ಆಯಿತು ಅಂತ ಮಹಿಳೆಯ ಗೌರವಕ್ಕೆ ಧಕ್ಕೆ ಬಂತು. ಆವಾಗ ಸಾಮ್ರಾಜ್ಯಗಳೇ ನಾಶ ಆಗೋಗಿದ್ದಾರೆ. ತಾಯಿಯು ನೀವು ತಮ್ಮ ಮಕ್ಕಳನ್ನು, ನಿಮ್ಮ ಹೆಣ್ಣು ಮಕ್ಕಳನ್ನು ಅತ್ಯುತ್ತಮ ವಿದ್ಯಾಭ್ಯಾಸ, ಸಮಾಜದಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ, ಕ್ರೀಡೆಯಲ್ಲಿ ಹಾಗೂ ಸರ್ಕಾರದ ಹುದ್ದೆಗಳಲ್ಲಿ ನೀವು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿ ಅಂತಹ ಹುದ್ದೆಗಳನ್ನು ಮಾಡಲು ನೀವು. ಈ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಶಿಕ್ಷಕಿ ಮೀರಾ, ಶಿಕ್ಷಕ ಉತ್ತಪ್ಪ ಜಾನ್ಸನ್, ಟಿಆರ್ ಶರವಣಕುಮಾರ್, ಕೆಪಿ ಚಂದ್ರಕಲಾ, ಮಾಜಿ ಸೈನಿಕರಾದ ಕೃಷ್ಣ ಇವರನ್ನ ಸನ್ಮಾನ ಮಾಡಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭ ನಳಿನಿ ನಂಜಪ್ಪ, ಕಾವೇರಿ ಕಾಳಪ್ಪ, ಶೈಲಾ, ಸುಶೀಲಾ, ಜಯ ಮುಂತಾದವರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯಿಂದ ಮಡಿಕೇರಿ ಮುಖ್ಯ ರಸ್ತೆಯ 4 ಕಿಲೋಮೀಟರ್ ದೂರದಲ್ಲಿರುವ ಕದನೂರು ಸೇತುವೆ ಅಡಿಯಲ್ಲಿ ತಂದು ಬಿಸಾಕಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಅಲ್ಲದೆ ಈ ಶಿವಲಿಂಗವನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಇದಕ್ಕೆ ಕಾಯಕಲ್ಪ ನೀಡಲು ಹಿಂದೂ ಸಂಘಟನೆಗಳು ಮುಂದಾಗಬೇಕೆಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮನವಿ ಮಾಡಿದ್ದಾರೆ.
ಭಾರತದಲ್ಲಿ ಶಿವಲಿಂಗಕ್ಕೆ ತನ್ನದೇ ಆದ ಕೆಲವು ವಿಶೇಷತೆಗಳಿವೆ. ಆದರೆ ರಾತ್ರೋರಾತ್ರಿ ಈ ರೀತಿಯಲ್ಲಿ ತುಂಡು ತುಂಡಾಗಿ ತಂದು ಹಾಕಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಈ ಸೇತುವೆ ಇದೆ, ಇದು ಮಡಿಕೇರಿ ಟು ವಿರಾಜಪೇಟೆಯ ಹೆದ್ದಾರಿಯಲ್ಲಿರುವಂಥ ಮುಖ್ಯ ಸೇತುವೆ ಇದು. ಇದ್ರ ಪಕ್ಕದಲ್ಲೇ ನಿಮಗೆ ಅರ್ಧ ಕಿಲೋಮೀಟ್ರು ಇಲ್ಲ ಪಂಚಾಯಿತಿ ಇರುವಂಥದ್ದು, ಗ್ರಾಮ ಪಂಚಾಯಿತಿ. ಆ ಪಂಚಾಯಿತಿನಲ್ಲಿ PDO ಅಂದರೆ ಸರ್ಕಾರಿ ಅಧಿಕಾರಿ PD ಅವರು ಕೂಡ ಇದ್ದಾರೆ. ಓಟನ್ನಲ್ಲಿ ಹಾಕಿಕೊಂಡು ಗೆದ್ದು ಬಂದಂತಹ ಅಧ್ಯಕ್ಷಗಳು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮೆಂಬರ್ಗಳು ಇದ್ದಾರೆ, ಇಲ್ಲಿನ ಸ್ಥಳೀಕರು. ಆದರೆ ಇವ್ರು ಯಾರು ಇದನ್ನು ಪರಿಗಣಿಸ್ತಾ ಇರೋವಂಥದ್ದು ತುಂಬ ಖಂಡನೆ. ತುಂಬ ನಾವು ಹಿಂದುತ್ವ ಅಂತ ಹೇಳ್ತೀವಿ, ಆದರೆ ಇದನ್ನು ನೋಡಿದಾಗ ಎಲ್ಲೋ ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಯಾವುದೇ ಧರ್ಮದವರು ಕೂಡ ಈ ಥರ ಅವಿವೇಕಿತನದಿಂದ ಯಾವುದೋ ಕೆಲಸ ಮಾಡಲ್ಲ. ಆದರೆ ಇಲ್ಲಿ ನಾವು ನಾವು ಹಿಂದೂ ಅಂದ್ಕೊಂಡು ನಾವು ತುಂಬ ಹೋರಾಟ ಮಾಡ್ತೀವಿ ನಮ್ಮ ಹಿಂದೂಗೋಸ್ಕರ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ರೆ ತುಂಬ ಬೇಸರದ ಸಂಗತಿ. ಹಾಗಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂಥ ಯಾವ ಡಿಪಾರ್ಟ್ಮೆಂಟ್ ಆಗುತ್ತೆ ಆ ಡಿಪಾರ್ಟ್ಮೆಂಟು ಕೂಡಲೇ ಇದನ್ನ ಪರಿಗಣಿಸ್ಬಿಟ್ಟು ಸಾರ್ವಜನಿಕರೊಂದಿಗೆ ನಮ್ಮ ಏನು ಪುರಾತನ ನಾವು ಹಿಂದೂ ಧರ್ಮದಿಂದ ಈಶ್ವರ ಅವ್ರನ್ನ ನಾವು ಆ ಪರಮಾತ್ಮನ ನಾವು ಪೂಜಿಸ್ಕೊಂಡು ಬರ್ತಾ ಇದ್ದೀವಿ, ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವ್ರಿಗೆ ನಾವು ಪೂಜೆ ನಿಷ್ಠೆಯಲ್ಲಿ ಮುಂದಿನ ದಿನದಲ್ಲಿ ನಾವು ಮಾಡಬೇಕು ಅನ್ನೋಂಥ ನಿಟ್ಟು ನಾನು ಮಾಧ್ಯಮ ಮುಖಾಂತರ ಅಂದಾಜು 3 ಅಡಿ ಸ್ತಂಭ ಹಾಗೂ ಅರ್ಧ ಅಡಿ ಪೀಠ ಹಾಗೂ 3 ಅಡಿ ಎತ್ತರದ ಪುರಾತನ ಕಾಲದ ಶಿವಲಿಂಗ ಮತ್ತು ತಲೆಯ ಮೇಲೆ 5 ಮುಖದ ನಾಗಸ್ವರೂಪ ಲಿಂಗ ಪತ್ತೆಯಾಗಿದ್ದು, ವಿವಿಧ ರೀತಿಯ ಅಭಿಷೇಕ ಮಾಡಿಸಿಕೊಳ್ತಾ ಇದ್ದ ಮೂರ್ತಿ ದಗ್ನವಾಗಿ ಬಿದ್ದಿದೆ. ತಕ್ಷಣ ಸಂಬಂಧಪಟ್ಟ ಪುರಾತತ್ವ ಇಲಾಖೆಯು ಇದನ್ನು ಸಂಗ್ರಹಿಸಿ ಗೌರವಿಸಬೇಕಿದೆ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಿದೆ ಎಂದು ದಿವಿಲ್ ಕುಮಾರ್ ಮಾಹಿತಿಯನ್ನು ನೀಡಿದರು. ಇಲ್ಲಿರುವಂತ ಏನು ಕದ್ನೂರು ವ್ಯಾಪ್ತಿಯಲ್ಲಿರುವಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಇದನ್ನ ಪರಿಗಣಿಸಿಲ್ಲ. ಕೇಳಿದ್ರೆ ಏನ್ ಹೇಳ್ಬೋದು ಅನ್ನೋಂಥದ್ದು ಗೊತ್ತಿಲ್ಲ. ಈಗ ನಾವು ಪಂಚಾಯತಿಗೆ ಹೋಗಿ ಇದನ್ನ ಅವ್ರ ಗಮನಕ್ಕೆ ತಂದು ಕೂಡ್ಲೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಹಿಂದುತ್ವ ಏನು ನಾವು ಹಿಂದೂಗಳು ಅಂತಿದ್ದೀವಿ, ಇಲ್ಲಿ ಅಕ್ಕಪಕ್ಕ ಇರೋಂಥವ್ರು ಗ್ರಾಮಸ್ಥರಾಗಿರ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರೇ ಇದ್ರು ಕೂಡ ಈ ಕೂಡಲೇ ಇದನ್ನ ನಾವೆಲ್ಲ ಸೇರ್ಕೊಂಡು ಈ ನಮ್ಮ ಲಿಂಗವನ್ನ ಅದು ಏನೇ ಆಗಿರಲಿ ಅದನ್ನು ತೆಗೆದು ಒಂದು ಬೇರೆ ಕಡೆ ಮಡಗಿ ಅದಕ್ಕೆ ಒಂದು ಉನ್ನತ ಸ್ಥಾನವನ್ನು ಒಂದು ಕೊಟ್ಟು ಒಂದು ಗುಡಿಯನ್ನು ಕೊಟ್ಟು ಅವರು ನಾವು ಪೂಜಿಸುವಂತ ದೇವರಿಗೆ ನಾವು ಮರ್ಯಾದೆಯನ್ನ ಸಲ್ಲಿಸಬೇಕು ಅನ್ನೋಂಥ ಒಂದು ಭಾವನೆಯಿಂದ ನಾನು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ವಿಷಯದ ಬಗ್ಗೆ ಎಲ್ಲರೂ ಒಂಚೂರು ಗಮನ ಹರಿಸಿ. ವಿರಾಜಪೇಟೆಯ ಉಪವಿಭಾಗದ ಸೆಸ್ಕ್ ಕಚೇರಿಯ ನೂತನ ಕಟ್ಟಡಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ವಿರಾಜಪೇಟೆ ಕ್ಷೇತ್ರದಿಂದ ವಿದ್ಯುತ್ ಗುಣಮಟ್ಟವನ್ನು ಉತ್ತಮಪಡಿಸಲು ಹಾಗೂ ನಿರಂತರ ವಿದ್ಯುತ್ ಸರಬರಾಜು ಗ್ರಾಹಕರಿಗೆ ಹಾಗೂ ರೈತರಿಗೆ ಒದಗಿಸಲು ಮಾನ್ಯ ಶಾಸಕರು ವಿಶೇಷ ಅನುದಾನವನ್ನು ತಂದಿದ್ದರು. ಇದರ ಭಾಗವಾಗಿ ವಿರಾಜಪೇಟೆ ಉಪವಿಭಾಗದ ಕಚೇರಿಗೆ ನೂತನ ಕಟ್ಟಡ ನಿರ್ಮಿಸಿಕೊಡಲು ಭೂಮಿ ಪೂಜೆಯನ್ನು ನೆರವೇರಿಸಿ ಈ ಕಟ್ಟಡವು ಶೀಘ್ರ ಪೂರ್ಣಗೊಂಡು ಸಾರ್ವಜನಿಕರ ಬಳಕೆಗೆ ಲಭ್ಯವಾಗುವಂತಾಗಲಿ ಅಂತ ಹಾರೈಸಿದರು. ಅಭಿವೃದ್ಧಿರಸ್ತು ಪೂರ್ಣ ಫಲ ಸಂಸಿದ್ಧಿರಸ್ತು. ದಂಡ ಮಹಾಕಾಯ ಕೋಟಿ ಸೂರ್ಯ ಸಮನಿಗ್ಧಂ ಕೃತೆ ದೇವಾ ಸರ್ವಕಾರ್ಯಂ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಹಸೋದನಃ ಮಂಗಳಂ ಜಗತಿ ಪಿತೃಂ ಸರ್ವಾಂಗಲ ಮಂಗಲ್ಯೇ ಶಿವೆ ಸರ್ವಾಸಾಧ್ಯ ಶರಣ್ಯೇ. ಕಾಮಗಾರಿಯ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಈ ಕಟ್ಟಡದ ಬಳಿ ತಡೆಗೋಡೆ ನಿರ್ಮಾಣವಾಗಲಿದ್ದು 1.39 ಕೋಟಿಗಳಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ನೂತನ ಕಟ್ಟಡಕ್ಕೆ 2.5 ಕೋಟಿ ಅನುದಾನ ಒದಗಿ ಬಂದಿದೆ ಎಂದರು. ಇಂದು ಎಲ್ಲ ಕಡೆ ಪವರ್ಮ್ಯಾನ್ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇದ್ದು ಶಾಸಕರು ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜಿಗೆ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಪವರ್ಮ್ಯಾನ್ಗಳಿಗೆ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮಕ್ಕೆ ಹಾಕಿದ್ದೀವಿ. ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದಾಗೆ ದೇವರ ಅನುಗ್ರಹವನ್ನು ಪಡೆದು ಈ ಒಂದು ಒಳ್ಳೆಯ ಕಾರ್ಯ ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಮುಗಿಲಿ ಅಂತ ಹೇಳಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಆಗಲಿ. ಇವತ್ತು ವಿರಾಜಪೇಟೆಯ ಚೆಸ್ಕಾಂ ಉಪವಿಭಾಗದ ಕಚೇರಿಗೆ 2.5 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಅದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀವಿ. ಅದೇ ಜಾಗದಲ್ಲಿ ತಡೆಗೋಡೆಯ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲಾಂದರೆ ಎಲ್ಲ ಮಳೆಗಾಲದಲ್ಲಿ ಕುಸಿದೋಗುತ್ತೆ. ಅದಕ್ಕೆ ತಡೆಗೋಡೆಗೆ 1,39,00,000 ರೂಪಾಯಿ ಆ ತಡೆಗೋಡೆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿದೆ. ಇವತ್ತು ಚಾಲನೆ ಆಗಿರುವಂಥದ್ದು 1,90,00,000 ರೂಪಾಯಿಯ ಕಾಮಗಾರಿ. ಇದನ್ನು ಒಳ್ಳೆಯ ರೀತಿಯಲ್ಲಿ ಪೂರೈಸಲಿ ಅಂತ ಹೇಳಿ ನಾನು ಆಶಯಿಸ್ತೇನೆ. ಹಾಗೆ ಆದಷ್ಟು ಬೇಗ ಕೂಡ ಈ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತೇಳಿ
ಅದೇ ರೀತಿ ಮುಂದುವರೆದು ಇಲ್ಲಿ ಉಳಿದಂಥ ಜಾಗದಲ್ಲಿ ಇಂಜಿನಿಯರ್ ರಾಮಚಂದ್ರ ಅವರು ಕೋರಿಕೆಯನ್ನು ಇಟ್ಟಿದ್ದಾರೆ. ವಿದ್ಯುತ್ ವಿತರಣಾ ಸ್ಥಾವರದ ಕೇಂದ್ರ ಸಬ್ಸ್ಟೇಷನ್ ಸಾಕಾಗುತ್ತೆ ಮಾಡಿಕೊಡಿ ಅಂತ ಹೇಳುವಂಥದ್ದು. ಇದು ಕೂಡ ಖಂಡಿತವಾಗಿ ಅದನ್ನು ಪ್ರಪೋಸಲನ್ನು ಕಳಿಸುವಂಥ ಕೆಲಸವನ್ನು ಮಾಡೋಣ. ಅಲ್ಲದೆ ವಿರಾಜಪೇಟೆ ವಿಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಲೈನ್ಮ್ಯಾನ್ಗಳನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ಶಾಸಕರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ವಿರಾಜಪೇಟೆಯ ಹನುಮಂತ ಹಿರೇಗೌಡರ್, ಮಂಜುನಾಥ್ ಪಟ್ಟದ್, ಆಸಿಫ್ ವಕ್ಕದ್, ಅರುಣ್ ಸಿದ್ದಾಪುರ, ನಂದೀಶ್ ಪಾಲಿಬೆಟ್ಟ ಇವರಿಗೆ ಸಂಸ್ಥೆ ವತಿಯಿಂದ ಕಿರುಕಾಣಿಕೆ ನೀಡಿ ಗೌರವಿಸಲಾಯಿತು. ಇನ್ನೊಬ್ಬ ಪವರ್ಮೆನ್ ಶ್ರೀ ಅರುಣ, ಸಹಾಯಕ ಪವರ್ಮೆನ್ ಸಿದ್ದಾಪುರ ಶಾಖೆ, ಇವರನ್ನು ಸಹ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ಪ್ರಶಂಸನಾ ಪತ್ರವನ್ನು ನೀಡುವುದರ ಮೂಲಕ ಗೌರವಿಸಲಾಗ್ತಾ ಇದೆ. ಇನ್ನೋರ್ವರು ಶ್ರೀ ಆಶಿಫ್, ಸಹಾಯಕ ಪವರ್ಮೆನ್ ಅಮ್ಮತ್ತಿ ಶಾಖೆ, ಇವರು ಸಹ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರ ಕರ್ತವ್ಯವನ್ನ ಮೆಚ್ಚಿ ಇಲಾಖೆ ಇವರಿಗೆ ಪ್ರಶಂಸಾ ಪತ್ರವನ್ನ ನೀಡ್ತಾ ಇದೆ. ಪ್ರತಿಯೊಬ್ಬರು ಬಯಸೋದು ಇದೆ ತಾನೆ, ಎಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಅವರಿಗೆ ಒಂದಿಷ್ಟು ಪ್ರಶಂಸೆ ಸಿಗ್ಬೇಕು. ಅವರ ಕೆಲಸ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಕ್ಕೆ ಸಿಗ್ತಾ ಹೋಗುತ್ತೆ. ಇಷ್ಟು ಸಿಕ್ಕರೆ ಅವರಿಗೂ ಒಂದು ಇವತ್ತು ನಮಗೆ ಬೆಳಕಲ್ಲಿ ಕಾಣಬೇಕಾದ್ರೆ ನಿಮ್ಮ ಭಾರಿ ಒಂದು ಶ್ರಮ ಇರ್ತದೆ. ನಿಜವಾಗಿಯೂ ಮಳೆಗಾಲದ ಸಮಯದಲ್ಲಿ ತಾವು ಮಾಡುವಂಥ ಕೆಲಸ, ಯಾಕೆಂದರೆ ಇವತ್ತು ಗ್ಯಾಂಗ್ಮ್ಯಾನ್ ಡೇ ಅಂತ ಮಾಡಿದ್ದೀರಾ, ನಿಮಗೆ ನಿಜವಾಗಿ ನಾವೆಲ್ಲ ಸಲಾಮ್ ಹೊಡಿಬೇಕು. ಯಾಕಂದರೆ ಆ ಮಳೆಯ ಒಂದು 15-20 ದಿವಸ ಸಂದರ್ಭದಲ್ಲಿ ನಿಮಗೆ ಎಲ್ರಿಗೂ ನಾವು ಮನೆ ಒಳಗೆ ಸೇರಿಕೊಂಡ್ರೆ ನೀವು ಪಾಪ ಮಳೆಯಲ್ಲಿ ನೆಲೆದು ಆ ಸಂದರ್ಭದಲ್ಲಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ನಿಮಗೆ ಚಿರನುಡಿ. ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ತೀತೀರ ಧರ್ಮಜ ಉತ್ತಪ್ಪ, ಬ್ಲಾಕ್ ಅಧ್ಯಕ್ಷರಾದ ಹಾಗೂ ನಿಕಟಪುರ ಪುರಸಭೆ ಸದಸ್ಯರಾದ ಪಟ್ಟಡ ರಂಜಿತ್ ಪುಣಚ್ಚ, ಪಕ್ಷದ ಮುಖಂಡರಾದ ಕಲಿಯಂಡ ಸಂಪನಯ್ಯಪ್ಪ, ಕುಂಡಚಿರ ಮಂಜುದೇವಯ್ಯ, ನರೇಂದ್ರ ಕಾಮತ್, ನಾಸೀರ್, ಮಂಜುನಾಥ್ ಸಮದ್, ಇಲಾಖೆ ಅಧಿಕಾರಿಗಳಾದ ಸುರೇಶ್, ರವಿಶಂಕರ್, ರಾಮಚಂದ್ರ, ಸೋಮೇಶ್, ಪಾಪಣ್ಣಾಚಾರಿ, ಯೋಗರಾಜ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರದ ಕೊಡವ ಸಮಾಜದ ರಸ್ತೆಯಿಂದ ಅಮ್ಮತ್ತಿ ಒಂಟಿ ಅಂಗಡಿ ಮುಖ್ಯ ರಸ್ತೆಯ ಬದಿಯಲ್ಲಿ ಕೆಲವರು ತಮ್ಮ ಅನುಪಯುಕ್ತ ವಸ್ತುಗಳನ್ನು ಬಿಸಾಡಿ ಹೋಗಿದ್ರು. ದೇವಣಗೇರಿ ರಸ್ತೆಯ ಕೋದಂಡಮಟ್ಟೆ ಎಂಬಲ್ಲಿ ಕಸದ ರಾಶಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಇದನ್ನು ಅರಿತ ಕ್ಲಬ್ ಸದಸ್ಯರು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಕಾರ್ಮಿಕರ ನೆರವಿನಿಂದ ಸುಮಾರು 60 ಚೀಲದಲ್ಲಿ ಕಸದ ರಾಶಿ ಸಂಗ್ರಹ ಮಾಡಿ ವಿರಾಜಪೇಟೆ ಪುರಸಭೆಗೆ ಸೇರಿದ ಕಸ ವಿಲೇವಾರಿ ಘಟಕಕ್ಕೆ ತಂದು ಹಾಕಿ ಮಾನವೀಯತೆ ಮೆರೆದರು. ಅಲ್ಲದೆ ಕ್ಲಬ್ನ ಸದಸ್ಯರಾದ ಮುಖಂಡ ಶಶಿ ಸುಬ್ರಹ್ಮಣ್ಯವರು ಮಾತನಾಡಿ, ಕೊಡಗು ಸುಂದರ ಜಿಲ್ಲೆ, ಕೊಡಗಿನ ಕಾಶ್ಮೀರ ಹಚ್ಚ ಹಸುರಿನ ತಾಣ ಅಂತ ಹೆಸರಾಗಿದೆ. ಪ್ರವಾಸಿಗರು ಇಲ್ಲಿ ಬಂದು ತಾವು ಉಪಯೋಗಿಸಿದ ವಸ್ತುಗಳಿಂದ ಹಾಗೂ ಮದ್ಯದ ಬಾಟಲಿಗಳಿಂದ ಎಲ್ಲೆಂದರಲ್ಲಿ ಬಿಸಾಡ್ತಾ ಇದ್ದಾರೆ. ಇದರಿಂದ ಪರಿಸರ ನಾಶವಾಗ್ತಾ ಇದೆ. ಮೇಯಲು ಬಿಟ್ಟ ಹಸು ಕರುಗಳು, ನಾಯಿಗಳು ಇದನ್ನು ತಿಂದು ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಆದ್ದರಿಂದ ಈ ಭಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಹಾಕೋರಿಗೆ 2,000 ದಂಡ ವಿಧಿಸುವುದಲ್ಲದೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕ್ಲಬ್ನ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಧಾರ ಕೈಗೊಂಡಿದ್ದೇವೆ. ಇದನ್ನೇ ತಾಲೂಕಿನ ಎಲ್ಲ ಗ್ರಾಮದಲ್ಲೂ ನಡೆಸಬೇಕೆಂದರು. ನಮಸ್ತೆ. ನಾವಿವತ್ತು ಪ್ಲಾಂಟರ್ಸ್ ಕ್ಲಬ್ ದೇವಣಗೆರೆಯಿಂದ ಸ್ವಚ್ಛ ಭಾರತ ಕೆಲಸ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಒಂದು ಕರ್ನಂಡ ಮೊಟ್ಟೆ ಅಂತ ಹೇಳುವಂಥ ಒಂದು ಜಾಗ, ವಿರಾಜಪೇಟೆ ಚೆಂಬೆಬೆಳ್ಳೂರು ಹೋಗೋ ದಾರಿಯಲ್ಲಿ 100 ಕಿಲೋಮೀಟ್ರಲ್ಲಿ ನಮಗೆ ನೀವು ಈಗಾಗಲೇ ನೋಡಿದಿರ ಜಾಗದಲ್ಲಿ ಇಷ್ಟೊಂದು ಕಸವನ್ನು ಬಿಸಾಡಿದ್ದಾರೆ. ಇದು ಸ್ವಚ್ಛ ಭಾರತ ಬರೀ ಮೋದಿಗೆ ಒಬ್ಬರಿಂದ ಆಗೋದಿಲ್ಲ. ಇದು ಎಲ್ಲರ ಕೈ ಜೋಡಿಸಿದ್ರೆ ಮಾತ್ರ, ಎಲ್ಲ ಭಾರತೀಯ ನಾಗರಿಕರು ಕೈ ಜೋಡಿಸಿದ್ರೆ ಮಾತ್ರ ಆಗೋದು. ಇಲ್ಲಿ ವಿಶೇಷವಾಗಿ ಈ ಜಾಗದಲ್ಲಿ ಏನು ಗೊತ್ತಿಲ್ಲ, ಎಲ್ಲ ತಂದು ಹೆಂಗಸರ ಪ್ಯಾಡ್ ಕೂಡ ಇಲ್ಲಿಗೆ ಬಂದು, ಮಕ್ಕಳ ಪ್ಯಾಡ್ಗಳು, ಹೆಂಗಸರ ಪ್ಯಾಡ್ಗಳು, ಅವರವರ ಮನೆಯಲ್ಲಿ ಹಾಕುವಂಥ ಥಿಂಗ್ಸ್ಗಳನ್ನು ಇಲ್ಲಿ ಬಿಸಾಡೋದು ಅಂತ ಅಂದರೆ ತುಂಬ ಬೇಸರದ ಸಂಗತಿ. ಇದನ್ನೆಲ್ಲ ನೋಡಿ ನಾವು ಇವತ್ತು ಈ ಸ್ವಚ್ಛ ಭಾರತ ಮಾಡಿ ಇಲ್ಲಿ ಎಲ್ಲ ಚೀಲಗಳನ್ನು ನೋಡಿದ್ದೀರಾ ನೀವು. ಇದು ಚೆಂಬೆಬೆಳ್ಳೂರು ಪಂಚಾಯತಿಂದ ಆಗಲಿ ಸಾರ್ವಜನಿಕರಿಂದ ಆಗಲಿ ತುಂಬ ಬೇಸರ ಹೋಗುವಂಥ ಕೆಲಸ. ಆದ್ದರಿಂದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಸ್ತಾ ಇದ್ದೀವಿ, ಎಲ್ಲಿ ನಿಮಗೆ ಕಸ ಇದೆ ನಿಮ್ಮ ಮನೆಯಲ್ಲಿ ಅದನ್ನು ಸುಟ್ಟಾದರೂ ಗುಂಡಿ ಮಾಡಿ ಆದರೂ ಹಾಕಿ, ದಯವಿಟ್ಟು ಸಾರ್ವಜನಿಕ ಜಾಗದಲ್ಲಿ ಹಾಕಬೇಡಿ ಅನ್ನುವಂಥದ್ದು ನಮ್ಮ ವಿನಂತಿ. ಇನ್ನು ಮುಂದೆ CC ಕ್ಯಾಮರಾ ಅಳವಡಿಸ್ತಾ ಇದ್ದೀವಿ. ಚೆಂಬೆಬೆಳ್ಳೂರು ಪಂಚಾಯತಿಯಿಂದ ಇಲ್ಲಿ ಕಸ ಬೆಸಾಡೋರಿಗೆ 2,000 ದಂಡ ವಿಧಿಸಲಾಗ್ತದೆ ಅಂತ ಕೂಡ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ದಯವಿಟ್ಟು
ದಯವಿಟ್ಟು ಇನ್ನು ಮುಂದಾದರೂ ಸಾರ್ವಜನಿಕರು, ಈ ಭಾಗದ ಸಾರ್ವಜನಿಕರು, ಅದು ಆಲಗುಂದದಿಂದ ಬರಲಿ, ಅಲ್ಲ ಚಾಮ್ಯಾಲದಿಂದ ಬರಲಿ, ದೇವಣಗೆರೆಯಿಂದ ಬರಲಿ, ಅಲ್ಲ ಒಂಟೆಂಗಡಿಯಿಂದ ಬರಲಿ, ಇಂಥ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸ್ತಾ ಇದ್ದೀನಿ, ಈ ಜಾಗದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಎಲ್ಲೂ ಬಿಸಾಡಬೇಡಿ. ಅವರವರ ಕಾರ್ನಲ್ಲಿ ಇಟ್ಟುಕೊಂಡಾದರೂ ಬೇರೆ ಕಡೆ ವಿರಾಜಪೇಟೆ ಪುರಭವನಕ್ಕೆ ಹೋಗಿ ಟ್ರ್ಯಾಕ್ಟ್ರಲ್ಲಿ ಕೊಟ್ಟರು ಅವರು ಕಲೆಕ್ಟ್ ಮಾಡಿ ಬಿಸಾಡ್ತಾರೆ. ಇದರಿಂದ ಎಲ್ಲ ಮನೆ ಶುದ್ಧ ಇರ್ತೀರ, ಇಲ್ಲಿ ಸಾರ್ವಜನಿಕ ಜಾಗವನ್ನು ಕೂಡ ಶುದ್ಧ ಮಾಡಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ವಿನಂತಿ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಎಲ್ಲರೂ, ಎಲ್ಲ ಸಂಘ ಸಂಸ್ಥೆಗಳು ಈ ಥರ ಎಲ್ಲ ಸಾರ್ವಜನಿಕ ರೋಡ್ಗಳಲ್ಲಿ ಸ್ವಚ್ಛ ಭಾರತ ಮಾಡಿದರೆ ತುಂಬ ಸಂತೋಷ. ಇದರಲ್ಲಿ ನಮಗೆ ಕೂಡ ಮೋದಿಯವರಿಗೂ ಕೂಡ ಸಂತೋಷ ಆಗ್ಬೋದು ಅಂತ ನಾನು. ಈ ಸಂದರ್ಭ ಕ್ಲಬ್ ಅಧ್ಯಕ್ಷರಾದ ಐಚಂಡ ಈರಪ್ಪ, ಸದಸ್ಯರಾದ ರಾಜ ಬೋಪಣ್ಣ, ಆಲಪಂಡ ಮಣ್ಣಯ್ಯ, ರವಿ, ಚೆಂಬಂಡ ಮುದ್ದಪ್ಪ ಸೇರಿದಂತೆ ಹಲವಾರು ಸದಸ್ಯರು ಪಾಲ್ಗೊಂಡಿದ್ದರು. ಇಂದಿನ ಕಾಲಘಟ್ಟದಲ್ಲಿ ಮಹಿಳೆ ಪಾಲಕರಾಗಿ, ರಕ್ಷಕರಾಗಿ ಹೊಣೆಗಾರಿಕೆಯಿಂದ ನಿಭಾಯಿಸ್ತಾ ಇದ್ದಾಳೆ. ಕೌಟುಂಬಿಕ ನಿರ್ವಹಣೆ ಸೇರಿದಂತೆ ಉದ್ಯೋಗ ರಂಗದಲ್ಲಿಯೂ ಮಹಿಳೆ ತಂದ ಜವಾಬ್ದಾರಿಯಿಂದ ಯಶಸ್ವಿಯಾಗಿ ನಿರ್ವಹಿಸಬಲ್ಲಳು ಎಂದು ಚಟ್ಟಿಮಾನಿ ಗ್ರಾಮದ ನಿವೃತ್ತ ಪ್ರಾಧ್ಯಾಪಕಿ ಸುಳ್ಯಕೋಡಿ ಶಿವದೇವಿ ಅವನೀಶ್ ಚಂದ್ರ ಅವರು ಹೇಳಿದರು. ಚೇರಂಬಾಣೆಯ ಕಾರುಗುಂದ ಗೌಡ ಸಮಾಜದಲ್ಲಿ ಭಾನುವಾರ ಏರ್ಪಡಿಸಲಾಗಿದ್ದ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟದ ಮೊದಲ ವಾರ್ಷಿಕೋತ್ಸವ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆಯರು ಇಂದು ಸಮಾಜಕ್ಕೆ ಉತ್ತಮ ಕೊಡುಗೆಯಿಂದ ಸಲ್ಲಿಸ್ತಾ ಇದ್ದಾರೆ. ತನಗೆ ವಹಿಸಿದ ಎಲ್ಲ ಜವಾಬ್ದಾರಿಯಿಂದ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾಳೆ. ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮಹಿಳೆಯರ ತ್ಯಾಗಮಯಿ ಜೀವನ ಸ್ಮರಣೀಯ ಅಂತ ಹಿತ ನುಡಿಗಳನ್ನಾಡಿದರು. ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಒಕ್ಕೂಟದ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿ, ಭಾಷೆ ಒಂದು ಜನಾಂಗದ ಅಸ್ತಿತ್ವಕ್ಕೆ ಮೂಲವಾಗಿದೆ. ಭಾಷೆ ಬಿಟ್ಟರೆ ಸಂಸ್ಕೃತಿ ನಾಶವಾದಂತೆ. ಭಾಷೆ ಮತ್ತು ಸಂಸ್ಕೃತಿಗೆ ಅವಿನಾಭಾವ ಸಂಬಂಧವಿದ್ದು ಒಂದು ಸಮಾಜ ಅವೆರಡನ್ನ ದೂರ ಮಾಡಿದಲ್ಲಿ ನಾಗರಿಕತೆ ಅವಸಾನವಾದಂತೆ ಎಂದರು. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ವಾಸವಿರುವ ಅರೆಭಾಷಿಕ ಗೌಡ ಜನಾಂಗ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ಪ್ರತಿಯೊಂದು ಭಾಷೆಯೂ ಸಂಸ್ಕೃತಿಯೊಂದಿಗೆ ಮಿಳಿತಗೊಂಡಿದೆ. ಅರೆಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ನಮ್ಮ ಭಾಷೆ ನಮ್ಮ ಅಸ್ತಿತ್ವದ ಮೂಲ. ದೇಶದ ಯಾವುದೇ ಮೂಲೆ ಮೂಲೆಗೂ ಹೋದರೂ ಭಾಷೆ ಮತ್ತು ಸಂಸ್ಕೃತಿಯಿಂದ ಬಿಡಬಾರದು. ಭಾಷೆ ಬೆಳೆಸಿದರೆ ಉತ್ತಮ ಬದುಕು ಸಾಧ್ಯ. ಸಮಾಜದ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮಗಳು ಸಹಕಾರಿ. ಭಾಷೆ ಬಳಸಲು ಕೀಳರಿಮೆ ಬೇಡ. ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಂತೋಷವಾಗಿ ಪಾಲ್ಗೊಳ್ಳಬೇಕು. ಮೊದಲ ವರ್ಷದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂಬರುವ ವರ್ಷಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಕೊಡಗು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಸ್ಥಾಪಕಾಧ್ಯಕ್ಷೆ ಪುದಿಯ ನೆರವನ ರೇವತಿ ರಮೇಶ್ ಅವರು ಮಾತನಾಡಿ, ಬೆಂಕಿ ಇಲ್ಲದ ಅಡುಗೆ ಪದಾರ್ಥಗಳ ಪ್ರದರ್ಶನ ಉದ್ಘಾಟಿಸಿ, ಮಕ್ಕಳಾಗಿ, ಅಮ್ಮನಾಗಿ, ಗುರುವಾಗಿ ಎಲ್ಲ ರಂಗದಲ್ಲೂ ಮಹಿಳೆ ಅಪ್ರತಿಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ ಎಂದವರು ಮೂಢನಂಬಿಕೆ ಹಾಗೂ ಗೊಡ್ಡು ಸಂಪ್ರದಾಯವನ್ನ ಮೆಟ್ಟಿ ನಿಂತು ಸಮಾಜದ ಉನ್ನತಿಗೆ ಎಲ್ಲರೂ ಕೈಜೋಡಿಸುವಂತಾಗಬೇಕೆಂದರು. ಒಕ್ಕೂಟದ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, 1 ವರ್ಷ ತುಂಬುವ ಈ ಸಂದರ್ಭ ಒಟ್ಟು ಸುಮಾರು 42 ವಿವಿಧ ಕಾರ್ಯಕ್ರಮಗಳನ್ನು ಪೂರೈಸಿದ್ದೇವೆ. ಈ ಶ್ರೇಯಸ್ಸಿಗೆ ಎಲ್ಲರ ಪ್ರೋತ್ಸಾಹ, ಸಹಕಾರವೇ ಮುಖ್ಯ ಕಾರಣ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಸದಾ ಇರಲಿ ಎಂದರು.
ಕಾರ್ಯಕ್ರಮದಲ್ಲಿ ಕರಕುಶಲ ವಸ್ತು ಪ್ರದರ್ಶನವನ್ನು ಕುಶಾಲನಗರದ ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕಲಾ ಆನಂದ್ ಕರನ್ಲಾಜೆ ಉದ್ಘಾಟಿಸಿದರು. ಮಹಿಳೆಯರಿಂದ ಸಿದ್ಧಪಡಿಸಿದ